ಹಲೋ ಎವ್ರಿವನ್. ಸೊ ಎಲ್ಲರಿಗೂ ಸ್ವಾಗತ. ಸೊ ನಾವು ಈ ಒಂದು ಕ್ಲಾಸ್ನಲ್ಲಿ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಜಿಯೋಗ್ರಫಿ. ಈಗ ನಮ್ಮ ಲ್ಯಾಂಡ್ ಸರ್ವೇಯರ್ ಅನ್ನೋ ಹುದ್ದೆಯಲ್ಲಿ ನಮಗೆ ಜಿಯೋಗ್ರಫಿ ಒಂದು ಇಂಪಾರ್ಟೆಂಟ್ ಪಾರ್ಟ್. ಈಗ ಅದು 10% ಇದೆ ಅಷ್ಟೇ. ನಾವು ಸಿಲೆಬಸ್ ಡಿಕೋಡ್ ಮಾಡಿದಾಗ ಬೇರೆ ಬೇರೆ ಎಲ್ಲ ಸಬ್ಜೆಕ್ಟ್ಸು ಹೋಲಿಸ್ಕೊಂಡ್ರೆ ನಮಗೆ ಈ ಲ್ಯಾಂಡ್ ಸರ್ವೇಯರ್ ಎಕ್ಸಾಮಲ್ಲಿ ಜಿಯೋಗ್ರಫಿ 10% ಮಾರ್ಕ್ಸ್ ವೇಟೇಜ್ ಕೊಡುತ್ತೆ. ಓಕೆನಾ? ಸೊ ಈಗ 10%ಗೆ ನಮಗೆ ಇಂಪಾರ್ಟೆಂಟ್ ಅಂದರೆ 10 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಎಕ್ಸಾಮಲ್ಲಿ ಪ್ರತಿಯೊಂದು ಮಾರ್ಕ್ಸ್ ಕೂಡ ನಮಗೆ ಇಂಪಾರ್ಟೆಂಟ್. ಸೊ ಈ 10% ಅನ್ನೋದು ಏನೈತೆ ಅದು ನಮ್ಮನ್ನ ಗೇಮ್ ಚೇಂಜರ್ ಆಗಿ ಮಾಡ್ಬೋದು. ಯಾಕಂದ್ರೆ ಜಿಯೋಗ್ರಫಿ ನಾವು ಎಲ್ಲಾ ಒಂದು ಎಕ್ಸಾಮ್ಸ್ ಅಲ್ಲೂ ಓದಿರ್ತೀವಿ. ಸೊ ಅದೇ ತರನೇ ಸೇಮ್ ಲ್ಯಾಂಡ್ ಸರ್ವೇಯರ್ ಕೂಡ ನಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆನಾ? ಸೊ ಒಂದು ಸ್ವಲ್ಪ ವೆಯ್ಟೇಜ್ ಜಾಸ್ತಿನೂ ಕೊಟ್ಬೋದು ಅಂದ್ರೆ ಕೆಲವೊಂದು ಟಾಪಿಕ್ ಮೇಲೆ, ಮತ್ತೆ ಕೆಲವೊಂದು ಸಿಲೆಬಸ್ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಎಲ್ಲವನ್ನು ಕೂಡ ನಾವು ಈ ಒಂದು ಕ್ಲಾಸ್ ಅಲ್ಲಿ ಅಂದ್ರೆ ನಮ್ಮ ಭೂಮಾಪಕ ಈ ಒಂದು ಕ್ಲಾಸ್ ಅಲ್ಲಿ ನಾವು ನೋಡೋಣ. ಸರಿನಾ? ಸೊ ಮೊದಲನೇದಾಗಿ ವೆಲ್ಕಮ್ ಟು ದ ಕ್ಲಾಸ್. ನನ್ನ ಹೆಸರು ಮಂಜುನಾಥ್. ಸೊ ಐ ವಿಲ್ ಬಿ ಹ್ಯಾಂಡ್ಲಿಂಗ್ ಜಿಯೋಗ್ರಫಿ ಸಬ್ಜೆಕ್ಟ್ಸ್ ಫಾರ್ ಯು. ಓಕೆನಾ? ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಲ್ಯಾಂಡ್ ಸರ್ವೇಯರ್. ಈ ಲ್ಯಾಂಡ್ ಸರ್ವೇಯರ್ ಅಲ್ಲಿ ನಮಗೆ ಜಿಯೋಗ್ರಫಿ ಅನ್ನೋ ಸಬ್ಜೆಕ್ಟ್ ಯಾಕೆ ಬೇಕು? ನಾವು ಮೆಜರ್ಮೆಂಟ್ ಏನ್ ಮಾಡ್ಬೇಕು? ಲ್ಯಾಂಡ್ ಮೆಜರ್ಮೆಂಟ್ ಮಾಡಬೇಕು. ಆದ್ರೆ ನಮಗೆ ಜಿಯೋಗ್ರಫಿ ಯಾಕೆ ಬೇಕು? ಯಾಕೆ ನಿಮ್ಗೆ ಯಾವ್ದಾದ್ರು ಗೊತ್ತಾ ಯಾಕೆ ನಮ್ಗೆ ಜಿಯೋಗ್ರಫಿನ ಸಬ್ಜೆಕ್ಟ್ ಆಗಿ ಇಟ್ಟಿದ್ದಾರೆ? ಅಂದ್ರೆ ನಮ್ ಜಿಯೋಗ್ರಫಿಗೂ ಲ್ಯಾಂಡ್ ಸರ್ವೇಯರ್ಗೂ ಏನಾದ್ರೂ ಕನೆಕ್ಷನ್ ಇದೆಯಾ? ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಸೊ ಏನಾದ್ರೂ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ. ಓಕೆನಾ? ದೇರ್ ಇಸ್ ಅ ಲಾಟ್ ಅಂಡ್ ಲಾಟ್ ಆಫ್ ಕನೆಕ್ಷನ್ ಬಿಟ್ವೀನ್ ಲ್ಯಾಂಡ್ ಸರ್ವೇಯರ್ ಅಂಡ್ ಇಟ್ಸ್ ಪೋಸ್ಟ್ ವಿತ್ ರಿಲೇಟೆಡ್ ಟು ಎಕ್ಸಾಮ್ ಅಂಡ್ ಟು ಜಿಯೋಗ್ರಫಿ ಆಲ್ಸೋ ಅಲ್ವಾ? ಸೊ ಅದಕ್ಕೋಸ್ಕರನೇ ಎಕ್ಸಾಮ್ ಅಲ್ಲಿ ನಮ್ಗೆ ಬೇಸಿಕ್ ಜಿಯೋಗ್ರಫಿಕಲ್ ನಾಲೆಜ್ ಇರಬೇಕು ಅಂತ ನಮ್ಗೆ ಈ ಒಂದು ಸಬ್ಜೆಕ್ಟ್ ನ ಎಕ್ಸಾಮ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆನಾ? ಸೊ ಕಮಿಂಗ್ ಟು ದ ಸೆಷನ್, ನಮ್ಗೆ ಯಾಕೆ ವೈ ಜಿಯೋಗ್ರಫಿ, ಯಾಕೆ ವೈ, ಒಂದು ನಿಮಿಷ, ವೈ ಜಿಯೋಗ್ರಫಿ ಬೇಕು ನಮ್ಗೆ? ಯೋಚನೆ ಮಾಡಿ ಯಾಕೆ ಜಿಯೋಗ್ರಫಿ ಬೇಕು ಅಂತ. ಮೊದಲನೇದಾಗೇನು? ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಡ್ ಫಾರ್ಮ್ಸ್. ಟು ಅಂಡರ್ಸ್ಟ್ಯಾಂಡ್ ದ ಲ್ಯಾಂಡ್ ಫಾರ್ಮ್ಸ್. ಓಕೆನಾ? ಲ್ಯಾಂಡ್ ಫಾರ್ಮ್ಸ್ ನ ನಾವು ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ಏನ್ ಬೇಕು ನಮ್ಗೆ? ಸರ್ವೇಯರ್ ಮಾಡ್ಬೇಕಾರೆ ಯಾವ ಲೊಕೇಶನ್ ಅಲ್ಲಾದ್ರೂ ನಿಂತ್ಕೊಂಡು ಸರ್ವೇಯರ್ ಮಾಡ್ಬೋದಾ? ನಾವು ಯಾವ್ದಾದ್ರು ಲೊಕೇಶನ್ ನದಿಲಿ ನಿಂತ್ಕೊಂಡು ಸರ್ವೆ ಮಾಡ್ಬೋದಾ? ಅಂದ್ರೆ ಒಂದು ಲೊಕೇಶನ್ ಅಂತ ಇರುತ್ತೆ ಅಲ್ವಾ? ಈ ಲೊಕೇಶನ್ ಅಲ್ಲಿ ನಾವು ಸರ್ವೆ ಮಾಡ್ಬೇಕು ಅಂತ. ಟು ನೋ ಅಬೌಟ್ ಅ ಲೊಕೇಶನ್, ಜಿಯೋಗ್ರಫಿಕಲ್ ಲೊಕೇಶನ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಸೊ ಏನ್ ಬೇಕು ನಮ್ಗೆ? ಮ್ಯಾಪ್ಸ್ ಬೇಕು. ಅದಾದ್ಮೇಲೆ ಮ್ಯಾಪ್ಸ್ ಅಲ್ಲಿ ಯೂಸ್ ಮಾಡ್ತಾ ಸ್ಕೇಲ್ಸ್ ಗಳು ಇರ್ಬೇಕಲ್ವಾ? ನಮ್ಗೆ ಏನ್ ಬೇಕು? ಸ್ಕೇಲ್ಸ್ ಬೇಕು. ಓಕೆನಾ? ಮ್ಯಾಪ್ಸ್ ಆಗಿರ್ಬೋದು, ಸ್ಕೇಲ್ಸ್ ಆಗಿರ್ಬೋದು, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಮೂರನೇದಾಗಿ ಏನ್ ಮಾಡ್ಬೇಕು ನಮ್ಗೆ? ಟು ಅಂಡರ್ಸ್ಟ್ಯಾಂಡ್ ಏನು? ಟು ಅಂಡರ್ಸ್ಟ್ಯಾಂಡ್ ದ ನ್ಯಾಚುರಲ್ ಬೌಂಡ್ರೀಸ್. ಓಕೆನಾ? ಟು ಅಂಡರ್ಸ್ಟ್ಯಾಂಡ್ ದ ನ್ಯಾಚುರಲ್ ಬೌಂಡ್ರೀಸ್. ಇದೆಲ್ಲದಕ್ಕೋಸ್ಕರ ನಮ್ಗೆ ಈ ಒಂದು ಹುದ್ದೆಯಲ್ಲಿ ನಮ್ಗೆ ಒಂದು ಬೇಸಿಕ್ ಜಿಯೋಗ್ರಫಿಕಲ್ ನಾಲೆಜ್ ನಮ್ಗೆ ಇರಬೇಕು. ಸರಿನಾ? ಸೊ ಹಾಗಾದ್ರೆ ಈ ಎಕ್ಸಾಮ್ ಅಲ್ಲಿ ನಮ್ಗೆ ಏನ್ ಸಿಲೆಬಸ್ ಇದೆ? ನಾವು ಯಾವೊಂದು ಟಾಪಿಕ್ ಜಾಸ್ತಿ ಓದ್ಬೇಕು? HYT ಅಂತ ಕರಿತೀವಲ್ಲ, ಆ ಒಂದು ಟಾಪಿಕ್ಸ್ ಯಾವುದು? ಅದೆಲ್ಲನೂ ಕೂಡ ನಾವು ಈಗ ನೆಕ್ಸ್ಟ್ ವಿವರಿಸೋಣ. ಸರಿನಾ? ಸೊ ಕಮಿಂಗ್ ಟು ದ ಟಾಪಿಕ್, ನಮ್ಗೀಗ ಸಿಲೆಬಸ್ ನೋಡೋದಾದ್ರೆ ನಾವು ಈಗ ಯಾವುದೇ ಎಕ್ಸಾಮ್ ನೋಡಿದ್ರು ನಾವು ಹೇಗೆ ಓದ್ಬೇಕಪ್ಪ? ಫಸ್ಟ್ ನಮ್ಗೆ ಸಿಲೆಬಸ್ ಇರುತ್ತೆ. ಆ ಸಿಲೆಬಸ್ ಪ್ರಕಾರನೇ ನಾವು ಓದ್ಬೇಕು. ಓಕೆನಾ? ನಮ್ಗೆ ಇದೇ ಎಕ್ಸಾಮ್ ಅಂತಲ್ಲ, ಯಾವುದೇ ಎಕ್ಸಾಮ್ ಆಗಿರ್ಲಿ, 2 ಸೋರ್ಸಸ್ ಇರುತ್ತೆ. ಒಂದು ಸಿಲೆಬಸ್, ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಸೋರ್ಸಸ್. ಇನ್ನೊಂದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಏನು? PYQs. ನಾವೇನ್ HYT ಮಾಡ್ತೀವಲ್ಲ, HYT ಅಂತ ಏನ್ ಮಾಡ್ತೀವಲ್ಲ, ಅದರಿಂದ ಯಾವ್ದ್ರಲ್ಲಿ PYQs ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್. ಓಕೆನಾ? ಇವೆರಡಿಂದಾನೇ ನಮ್ಗೆ ಎಲ್ಲ ಕೂಡ ಯೂಸ್ ಆಗೋದು. ಓಕೆನಾ? ಜಸ್ಟ್ ಅ ಮಿನಿಟ್. ಸೊ ಇದರಿಂದನೇ ನಮ್ಗೆಲ್ಲ ಯೂಸ್ ಆಗೋದು. ಓಕೆನಾ? ಸೊ ಹಾಗಾದ್ರೆ ಈಗ ಲ್ಯಾಂಡ್ ಸರ್ವೇಯರ್ಗೆ ಸಿಲೆಬಸ್ ಏನೇನು ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ಫಸ್ಟ್ ನಮ್ಗೆ ಸಿಲೆಬಸ್ ಗೊತ್ತಿರಬೇಕು, ಆಮೇಲೆ ಆ ಸಿಲೆಬಸ್ ಪ್ರಕಾರನೇ ನಾವು ಕ್ಲಾಸ್ ನ
ಯೂಸ್ ಮಾಡಬೇಕು. ಓಕೆನಾ, ಯಾವುದೇ ತರ ಆಗ್ಲಿ, ಈಗ ಯಾವುದೇ ಎಕ್ಸಾಮ್ ಇಲ್ಲ, ಟಾಪ್ ಎಕ್ಸಾಮ್ ಇಂದ ಹಿಡಿದು ಗ್ರೂಪ್ ಡಿ ಗಂಟನೂ ಅಷ್ಟೇನೆ ನಾವು ಸಿಲೆಬಸ್ ಅಲ್ಲಿ ಏನ್ ಕೇಳಿದ್ದಾರೆ ಅಷ್ಟನ್ನ ಮಾತ್ರ ಓದ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಓದಂಗಿಲ್ಲ, ಅದಕ್ಕಿಂತ ಕಡಿಮೆನೂ ಓದಂಗಿಲ್ಲ. ಓಕೆನಾ. ಸೊ ಮೊದಲನೇದಾಗಿ ಲ್ಯಾಂಡ್ ಸರ್ವೇಯರ್ ಅಲ್ಲಿ 4 ತರ ಆಗಿ ಟಾಪಿಕ್ಸ್ ನ ಡಿವೈಡ್ ಮಾಡಿದ್ವಿ. ಓಕೆನಾ, ಜಿಯೋಗ್ರಫಿಲಿ 4 ತರ ಆಗಿ ಡಿವೈಡ್ ಮಾಡಿದೀವಿ. ಒಂದು ದ ಅರ್ತ್ ಅಂತ ಕರಿತೀವಿ, ಎರಡನೇದು ಲಿಥೋಸ್ಪಿಯರ್, ಓಕೆನಾ, ಮೂರನೇದು ಮ್ಯಾಪ್ಸ್ಗಳು, ಅದಾದ್ಮೇಲೆ 4ನೇದು ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಆಗಿ ನಾವು ಡಿವೈಡ್ ಮಾಡಿದೀವಿ. ಓಕೆನಾ, 4 ಟಾಪಿಕ್ ಆಗಿ ಡಿವೈಡ್ ಮಾಡಿದ್ದಾರೆ. ಮತ್ತೆ ನಮಗೆ ನೋಟಿಫಿಕೇಶನ್ ಅಲ್ಲಿ ಕೂಡ ಅವರೇ ಮೆನ್ಷನ್ ಮಾಡಿ 10% ಅಂತ ನಮಗೆ ಕೊಟ್ಬಿಟ್ಟಿದ್ದಾರೆ. ಸರಿನಾ, ಆ 10% ಅಂದ್ರೆ ಏನು, 100 ಕ್ವಶನ್ಸ್ ಅಲ್ಲಿ ನಮ್ ಜಿಯೋಗ್ರಫಿಯಿಂದ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ ಅಂತಂದ್ರೆ 10 ಕ್ವಶನ್ಸ್ ಬರುತ್ತೆ. ಓಕೆನಾ, ಸೊ 100 ಮಾರ್ಕ್ಸ್ ಅಲ್ಲಿ ನಮ್ಗೆ ಜಿಯೋಗ್ರಫಿಯಿಂದಾನೆ 10 ಮಾರ್ಕ್ಸ್ ಬರುತ್ತೆ. ನನ್ನ ಐಡಿಯಾ ಅಥವಾ ನನ್ನ ಐಡಿಯಾಲಜಿ ಅಥವಾ ಏನಂತ ಅಂತಂದ್ರೆ ಸ್ಟೂಡೆಂಟ್ಸ್ 10ಗೆ 10 ಔಟ್ ಆಫ್ ಔಟ್ ತೆಗಿಬೇಕು. ಯಾಕೆ, ಮೊದಲನೇ ರೀಸನ್, ನಾವು ಸುಮಾರು ಸ್ಟೂಡೆಂಟ್ಸ್ 90% ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಜಿಯೋಗ್ರಫಿ ಈಸಿ, ನಾವು ಅದನ್ನ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಓದಿದೀವಿ. ಓಕೆನಾ, ಜಿಯೋಗ್ರಫಿನ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಓದಿದೀವಿ, ನಾವು ಮಾಡ್ಬಿಡ್ತೀವಿ. ಸೊ ನಾವು ಯಾವ್ದ್ರೊಳಗೆ ಇಲ್ಲಿ ಮೊದಲನೇ ಟಾಪಿಕ್ ಅಂದ್ರೆ ಮೊದಲನೇ ಕಾನ್ಸೆಪ್ಟ್, ಮೊದಲನೇ ಸ್ಟ್ರಾಟಜಿ ಅಂತ ಹೇಳ್ತೀವಲ್ವಾ, ಏನಂದ್ರೆ ಈಸಿ ಸಬ್ಜೆಕ್ಟ್ ನ ಇನ್ನೂ ಈಸಿ ಮಾಡ್ಕೋಬೇಕು. ಓಕೆನಾ, ಈಸಿ ಅಂತೀವಲ್ವಾ ನಾವು ಸಬ್ಜೆಕ್ಟ್ ನ, ಅದೇನ್ ಮಾಡ್ಕೋಬೇಕು, ಇನ್ನೂ ಈಸಿ ಮಾಡ್ಕೋಬೇಕು. ಕಷ್ಟ ಅಂತೀವಲ್ಲ ಸಬ್ಜೆಕ್ಟ್ ನ, ಈಸಿ ಮಾಡ್ಕೋಬೇಕು. ಕಷ್ಟ ಅನ್ನೋ ಸಬ್ಜೆಕ್ಟ್ ನ ಈಸಿ ಮಾಡ್ಕೋಬೇಕು, ಈಸಿ ಅನ್ನೋ ಸಬ್ಜೆಕ್ಟ್ ನ ಇನ್ನೂ ಈಸಿ ಮಾಡ್ಕೋಬೇಕು. ಓಕೆನಾ, ಸೊ ನಾವು ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೆಗ್ಲೆಕ್ಟ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಈಸಿ ಸಬ್ಜೆಕ್ಟ್ಸ್ ಅಲ್ಲಿ. ಓಕೆನಾ, ಈ ಈಸಿ ಐತೆ ಆರಾಮಾಗ ಲಾಸ್ಟ್ ಅಲ್ಲಿ 1 ವಾರ ಓದ್ಕೊಳ್ಳೋಣ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಯು ಶುಡ್ ನಾಟ್ ಡೂ ದಟ್. ಓಕೆನಾ, ಈಸಿಯಲ್ಲಿ 1 ಮಾರ್ಕ್ಸ್ ಕೂಡ ನಮ್ಗೆ ಎಕ್ಸಾಮ್ ಅಲ್ಲಿ ಹೋಗ್ಬಾರ್ದು. ಒಂದೇ 1 ಮಾರ್ಕ್ಸ್ ಕೂಡ ನಮ್ಗೆ ಎಕ್ಸಾಮ್ ಅಲ್ಲಿ ಹೋಗ್ಬಾರ್ದು. ಓಕೆನಾ, ಸೊ ಈ ಐಡಿಯಾಲಜಿನ ಫಾಲೋ ಮಾಡಿ. ಓಕೆನಾ, ಸೊ ಯಾಕಪ್ಪ ಅಂತ ಈಗ ಹೇಳ್ತೀವಿ ಅಂದ್ರೆ ಒಂದು ಕಷ್ಟವಾಗಿರೋ ಕ್ವಶನ್ಸ್ ಇದ್ದೇ ಇರುತ್ತೆ. 100 ಕ್ವಶನ್ಸ್ ಅಲ್ಲಿ ನಿಮ್ಗೆ ಕಷ್ಟ ಅಂತ 10 ಕ್ವಶನ್ ಪ್ಲಸ್ ಆದ್ರೂ ನಿಮ್ಗೆ ಕಷ್ಟವಾದ ಕ್ವಶನ್ಸ್ ಇದ್ದೇ ಇರುತ್ತೆ. ಯಾಕೆ, ಟ್ರ್ಯಾಪ್ ಮಾಡಬೇಕು, ಟ್ರ್ಯಾಪ್ ಮಾಡೇ ಮಾಡ್ತಾರೆ. ಓಕೆನಾ, ಎಲ್ಲ ಎಕ್ಸಾಮ್ಸ್ ಅಲ್ಲೂ ಈ ತರ ಕಷ್ಟ ಕ್ವಶನ್ಸ್ ಇದ್ದೇ ಇರುತ್ತೆ. ಬಟ್ ರಿಮೈನಿಂಗ್ 60 ಕ್ವಶನ್ಸ್ ಈಸಿ ಇರುತ್ತಲ್ವಾ, ಆ 60 ಕ್ವಶನ್ಸ್ ಅಲ್ಲಿ ನಮ್ಗೆ ಅಕ್ಯುರೇಟ್ ಆನ್ಸರ್ಸ್ ಬೇಕು. ಅಂದ್ರೆ 60 ಕ್ವಶನ್ಸ್ ಮಾಡ್ತಿದೀವಿ ಅಂತಂದ್ರೆ ಅದಕ್ಕೆ 60 ಮಾರ್ಕ್ಸ್ ನಮ್ಗೆ ಬರಬೇಕು. ಸರಿನಾ, ಇದಕ್ಕೋಸ್ಕರನೇ ನೀವು ಯಾವ್ದು ಈಸಿ ಐತೆ ಅದನ್ನ ಇನ್ನೂ ಈಸಿ ಮಾಡ್ಕೊಳ್ಳಿ, ಯಾವ್ದು ಕಷ್ಟ ಐತೆ ಅದನ್ನ ಈಸಿ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಬೆಸ್ಟ್ ಸ್ಟ್ರಾಟಜಿ. ಓಕೆನಾ, ಸೊ ಈಗ ಸಿಲೆಬಸ್ ಬರೋದಾದ್ರೆ ಮೊದಲನೇದು ದ ಅರ್ತ್ ಅಂತ ಕರಿತೀವಿ. ಓಕೆನಾ, ದ ಅರ್ತ್, ಈಗ ಅರ್ಥ ಬಗ್ಗೆ ಓದ್ಬೇಕಾದ್ರೆ ನಾವ್ ಏನೇನ್ ಓದ್ಬೇಕು, ಮುಂಚೆ ಅರ್ತ್ ಅರ್ಥ ಹೆಂಗಿತ್ತು, ಅರ್ಥ ಹೇಗೆ ಬಂತು, ಅದಕ್ಕಿಂತ ಮುಂಚೆ ಯೂನಿವರ್ಸ್ ಅಂದ್ರೆ ಏನು ಅಲ್ವಾ. ಸೊ ಫಸ್ಟ್ ಯೂನಿವರ್ಸ್ ಬಗ್ಗೆ ಸ್ಟಾರ್ಟ್ ಮಾಡ್ತೀವಿ, ಅದಾದ್ಮೇಲೆ ಅರ್ತ್ ಬಗ್ಗೆ ಓದ್ಬೇಕಾದ್ರೆ ಅರ್ತ್ ನ ಶೇಪ್ ಯಾವ್ದಿದೆ, ಅರ್ತ್ ನ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಆಗಿರ್ಬೋದು, ಅರ್ತ್ ನ ಆಕ್ಸಿಸ್ ಆಗಿರ್ಬೋದು, ರೊಟೇಷನ್ ಅಂದ್ರೆ ಏನು, ರೆವಲ್ಯೂಷನ್ ಅಂದ್ರೆ ಏನು, ಲ್ಯಾಟಿಟ್ಯೂಡ್ಸ್ ಅಂದ್ರೆ ಏನು, ಲಾಂಗಿಟ್ಯೂಡ್ಸ್ ಅಂದ್ರೆ ಏನು, ಇವೆಲ್ಲನೂ ಸಂಪೂರ್ಣವಾಗಿ ಅರ್ತ್ ಬಗ್ಗೆ ನಾವೆಲ್ಲ ಓದ್ತೀವಪ್ಪ ಅಂದ್ರೆ ಮೊದಲನೇ ಚಾಪ್ಟರ್ ಅಲ್ಲಿ ಓದ್ತೀವಿ. ಅಂದ್ರೆ ಈ ಒಂದು ಟಾಪಿಕ್ ಅಲ್ಲಿ ಅಥವಾ ಈ ಒಂದು ಯೂನಿಟ್ ಅಲ್ಲಿ ಈ ತರ ಸಬ್ ಟಾಪಿಕ್ಸ್ ಆಗಿ ನಾವು ಡಿವೈಡ್ ಮಾಡಿದ್ದೀವಿ. ಸರಿನಾ, ನೆಕ್ಸ್ಟ್ ಬರೋದು ಲಿಥೋಸ್ಪಿಯರ್ ಅಲ್ಲಿ ಅಂದ್ರೆ ಅರ್ತ್ ಅಲ್ಲಿ ಎಷ್ಟು ಲೇಯರ್ಸ್ ಇದೆ. ಓಕೆನಾ, ಅರ್ತ್ ನ ಲೇಯರ್ಸ್ ಆಯ್ತು. ಸೊ ಏರ್ ಅಲ್ಲಿ ಎಷ್ಟು ಲೇಯರ್ಸ್ ಇದೆ, ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟು ಲೇಯರ್ಸ್ ಇದೆ, ಮತ್ತೆ ಅರ್ತ್ ಒಳಗಡೆ ಎಷ್ಟು ಲೇಯರ್ಸ್ ಇದೆ, ಯಾವ ಲೇಯರ್ಸ್, ಅದು ಯಾವ್ದ್ರೊಳಗೆ ಯಾವೊಂದು ಕಂಟೆಂಟ್ ಜಾಸ್ತಿ ಇದೆ. ಓಕೆನಾ, ಗ್ಯಾಸ್ ಗ್ಯಾಸ್ ಜಾಸ್ತಿ ಇದೆ, ಅಥವಾ ಆ ಒಂದು ಝೋನ್ ಅಲ್ಲಿ ಅಥವಾ ಅಸ್ಟೋನೋಸ್ಪಿಯರ್ ಅಂತೆಲ್ಲ ಬರುತ್ತೆ, ಅಲ್ಲಿ ಏನ್ ಉಟ್ಕೊಳ್ಳುತ್ತೆ, ಅದೆಲ್ಲಾನು ಕಂಪ್ಲೀಟ್ ಆಗಿ ನಾವು ಈ ಒಂದು ಚಾಪ್ಟರ್ ಅಂದ್ರೆ ಸೆಕೆಂಡ್ ಯೂನಿಟ್ ಅಲ್ಲಿ ನೋಡ್ತೀವಿ. ಓಕೆನಾ, ಮತ್ತೆ ಅರ್ತ್ ಅಲ್ಲಿ ರಾಕ್ಸ್ ಯಾವುದು, ವೆದರಿಂಗ್ ಆಫ್ ರಾಕ್ಸ್ ಅಂದ್ರೆ ಏನು, ಎರೋಷನ್ ಅಂದ್ರೆ ಏನು, ಡೆಪೋಸಿಷನ್ ಅಂದ್ರೆ ಏನು, ಅದೆಲ್ಲ ಸಂಪೂರ್ಣವಾಗಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ನೋಡ್ತೀವಿ. ಈಗ ಥರ್ಡ್ ಚಾಪ್ಟರ್ ಬಂದ್ರೆ ಏನು, ಸ್ಪೆಸಿಫಿಕ್ ಆಗಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಅಲ್ಲಿ ಮ್ಯಾಪ್ಸ್ ಬಗ್ಗೆ ನಮ್ಗೆ ಕೇಳ್ತಾರೆ. ಓಕೆನಾ, ಸೊ ಮ್ಯಾಪ್ಸ್ ಅಲ್ಲಿ ನಮ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಪ್ಸ್ ಬಗ್ಗೆ ಕೇಳ್ತಾರೆ, ಅದಾದ್ಮೇಲೆ ಟೈಪ್ಸ್ ಆಫ್ ಮ್ಯಾಪ್ಸ್, ಮತ್ತೆ ಥಿಮ್ಯಾಟಿಕ್ ಮ್ಯಾಪ್ಸ್, ಗ್ಲೋಬ್ಸ್, ಇದ್ರ ಬಗ್ಗೆ ನಮ್ಗೆ ಕೇಳ್ತಾರೆ. ಓಕೆನಾ, ಸೊ ಮ್ಯಾಪ್ಸ್ ಅಂದ್ರೆ ನಮ್ಗೆ ಗೊತ್ತಿರಬೇಕು, ಅದ್ರೊಳಗೆ ಟೈಪ್ಸ್ ಆಫ್ ಮ್ಯಾಪ್ಸ್ ಬರುತ್ತೆ, ಲಾರ್ಜ್ ಸ್ಕೇಲ್ ಮ್ಯಾಪ್ ಆಗಿರ್ಬೋದು, ಸ್ಮಾಲ್ ಸ್ಕೇಲ್ ಮ್ಯಾಪ್ ಆಗಿರ್ಬೋದು, ಇಲ್ಲೆಲ್ಲದ್ರ ಬಗ್ಗೆ ನಮ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಇರಬೇಕು. ನಾವು ಇದ್ರೊಳಗೆ ಮಾಸ್ಟರ್ ಆಗುವಂತ ಅವಶ್ಯಕತೆ ಇಲ್ಲ, ನಾವು ಜಸ್ಟ್ ಏನಾಗಬೇಕು, ವಿ ಹ್ಯಾವ್ ಅ ಬೇಸಿಕ್ ಅವೇರ್ನೆಸ್ ಆನ್ ದಟ್. ಓಕೆನಾ, ಅದಾದ್ಮೇಲೆ ಲಾಸ್ಟ್ ಬರೋದು ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ನಾವು ಎಲ್ಲಾ ಒಂದು ಇಂಡಿಯಾದಲ್ಲಿ ಯಾವ ಎಕ್ಸಾಮ್ ನಾವು ಬರಿತೀವಿ ಅದೆಲ್ಲಾ ಎಕ್ಸಾಮ್ ಅಲ್ಲೂ ನಾವು ಇದನ್ನ ಓದಿರ್ತೀವಿ. ಓಕೆನಾ, ಸೊ ಇದನ್ನು ಓದಿರ್ತೀವಿ. ಹಾಗಾದ್ರೆ ನಮ್ಗೆ ಈ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಯಾವ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ, ಈಗ ಯಾವ ಪಾರ್ಟ್ ಇಂದ ಯಾವ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ. ಈಗ ನಾವು ವೇಟೇಜ್ ನೋಡೋದಾದ್ರೆ ನಮ್ಗೆ ಎಷ್ಟು ಕ್ವಶನ್ಸ್ ಇರೋದು, 10 ಕ್ವಶನ್ಸ್ ಇರೋದು. ಓಕೆನಾ, ಈ 10 ಕ್ವಶನ್ಸ್ ಅಲ್ಲಿ ನಿಮ್ಗೆ 40% ವೇಟೇಜ್ ಯಾವ್ದಕ್ಕೆ ಸಿಗುತ್ತಪ್ಪ ಅಂತಂದ್ರೆ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ.
PFI ಅಂತ ಕರಿತೀವಿ. ಓಕೆನಾ, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾಗೆ ಕೊಡ್ತೀವಿ. ಇನ್ನು ನೆಕ್ಸ್ಟ್ ಯಾವ್ದು ಕೊಡ್ಬೋದು, ನಿಮ್ಗೆ ಮ್ಯಾಪ್ಸ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಓಕೆನಾ, ಯಾಕೆ ಅವರೇ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಪಕ್ಕ ಇದ್ದೇ ಇರುತ್ತೆ. ಹಾಗಾದ್ರೆ ನೀವು 2016 ಕ್ವಶನ್ ಪೇಪರ್ ನೋಡೋದಾದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ, ನಿಮ್ಗೆ ಐಡಿಯಾ ಬರುತ್ತೆ ಯಾವ್ದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಅಂತ. ಸರಿನಾ, ಸೊ ಜಾಸ್ತಿ ಕ್ವಶನ್ ಯಾವ್ದ್ರ ಮೇಲೆ ಅಂದ್ರೆ 2 ರಿವರ್ಸ್ ಮೇಲೆ ಕ್ವಶನ್ಸ್, 2 ಕ್ವಶನ್ಸ್ ರಿವರ್ಸ್ ಮೇಲೆನೇ ಇದೆ. ಓಕೆನಾ, ಒಂದು ಟ್ರಿಬ್ಯೂಟರಿ, ಇನ್ನೊಂದು ಒರಿಜಿನೇಟ್ ಆಗೋದಲ್ಲಿ ಆ ತರ ಆದ್ರೂ ಕೇಳ್ಬೋದು. ಅಥವಾ ಯಾವ ಫ್ಲೋ ಆಗ್ಬೇಕಾದ್ರೆ ಯಾವ ಕಂಟ್ರಿಗೆ ರೀಚ್ ಆಗುತ್ತೆ, ಅಥವಾ ಟ್ರಿಬ್ಯೂಟರೀಸ್ ಯಾವುದು, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಯಾವುದು, ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಯಾವುದು, ಇದನ್ನಾದ್ರೂ ಕೇಳ್ಬೋದು. ಸರಿನಾ, ಸೊ 40% ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಆಗಿದ್ರೆ ಮ್ಯಾಪ್ಸ್ ಕವರ್ ಆಗುತ್ತೆ. ಮ್ಯಾಪ್ಸ್ 2 ಕ್ವಶನ್ಸ್ ಆಗಿರುತ್ತೆ, ಅಂದ್ರೆ 20% ಅಂತ ಅನ್ಬೋದು. ಓಕೆನಾ, ಇಲ್ಲೇ 60% ಆಗೋಯ್ತು. ಇನ್ ಮಿಕ್ಕಿದ 40% ಅಲ್ಲಿ ನಮ್ಗೆ ಅರ್ತ್ ಬಗ್ಗೆ ಏನಾದ್ರೂ ಕೇಳ್ಬೋದು, ಅಥವಾ ಲಿಥೋಸ್ಪಿಯರ್ ಇಂದ ಆದ್ರೂ ಕೇಳ್ಬೋದು, ಸೋಲಾರ್ ಸಿಸ್ಟಮ್ ಬಗ್ಗೆ ಆದ್ರೂ ಕೇಳ್ಬೋದು, ಯೂನಿವರ್ಸ್ ಇಂದ ಆದ್ರೂ ಕೇಳ್ಬೋದು, ಯಾವ ತರ ಕೇಳ್ಬೋದು. ಮತ್ತೆ ನಮ್ಗೆ ಈ ಒಂದು ಜಿಯೋಗ್ರಫಿಯಿಂದ, ಸ್ಟ್ಯಾಟಿಕ್ ಇಂದ ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಮಾಡೋ ಕ್ವಶನ್ಸ್ ಕೂಡ ಇರ್ಬೋದು. ನಮ್ KEL ಹಾಗೆ ಅಲ್ವಾ ಮಾಡೋದು, ಅದೇ ತರ ಮಾಡೋದು ನಮ್ KEL. ಸೊ ನಮ್ಗೆ ಓವರ್ ಆಲ್ ಅಪ್ರೋಚ್ ಇರಬೇಕು. ಓಕೆನಾ, ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟ್ಯಾಟಿಕ್ ಇಂದ ಹೋಗಿ ಆಮೇಲೆ ಕರೆಂಟ್ ಅಫೇರ್ಸ್. ಫಾರ್ ಎಕ್ಸಾಂಪಲ್ ಇವಾಗ ನಾವು ಸನ್ ಬಗ್ಗೆ ಓದ್ತಿದೀವಿ ಅಂತಂದ್ರೆ, ಈಗ ಸನ್ ನ ಸ್ಟಡಿ ಮಾಡಕ್ಕೆ ಯಾವ್ದಾದ್ರು ನಾವು ಸ್ಯಾಟಲೈಟ್ ಲಾಂಚ್ ಮಾಡಿದೀವ, ಅದ್ರ ಹೆಸರೇನು, ಆದಿತ್ಯ L1 ಅಲ್ವಾ. ಸೊ ಈಗ ನಾವು ಸನ್ ಬಗ್ಗೆ ಸನ್ ಅನ್ನ ಓದ್ತಿದೀವಿ. ಹಾಗಾದ್ರೆ ಸನ್ ಬಗ್ಗೆ ಓದಕ್ಕೂ ಒಂದು ಸ್ಯಾಟಲೈಟ್ ನಾವು ಲಾಂಚ್ ಮಾಡಿದೀವಿ. ಸೊ ಈ ತರ ನಾವು ಸ್ಟ್ಯಾಟಿಕ್ ಓದ್ಬೇಕು, ಅದಾದ್ಮೇಲೆ ಕರೆಂಟ್ ಅಫೇರ್ಸ್ಗೂ ಲಿಂಕ್ ಮಾಡ್ಕೋಬೇಕು. ನನ್ನ ಕ್ಲಾಸ್ ಅಲ್ಲಿ ಅಂದ್ರೆ ಈ ಜಿಯೋಗ್ರಫಿ ಸೆಷನ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಇದೇ ತರ ನೋಡ್ತಿರ್ತೀವಿ. ಓಕೆನಾ, ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಜಿಯೋಗ್ರಫಿನ ಹೇಗೆ ಓದ್ಬೇಕು. ಒಂದು ಜಿಯೋಗ್ರಫಿನ ಓದ್ಬೇಕಂತಂದ್ರೆ ನೀವು ಯಾವಾಗ್ಲೂ ಓದ್ಬೇಕಾ ಸರ್, ಜಿಯೋಗ್ರಫಿನ ಯಾವಾಗ್ಲೂ ಓದ್ಬೇಕಾ ಸರ್? ನೋ, ಜಿಯೋಗ್ರಫಿನ ಓದ್ಬಾರ್ದು. ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಇನ್ ಕೇಸ್ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಿಂದ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಓಕೆನಾ, ಜಿಯೋಗ್ರಫಿಕನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ರೈನ್ಬೋ ನೋಡಿರ್ಬೋದು, ಅಥವಾ ಸ್ಟಾರ್ಸ್ ನೋಡ್ತಾ ಇರ್ಬೋದು, ಅಥವಾ ರೈನ್ಫಾಲ್ ಆಗಿರ್ಬೋದು. ಈಗ ಮಾನ್ಸೂನ್ ಸೀಸನ್ ಬಂತು, ಈಗ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಓ ಈಗ ಬರ್ತೈತೆ, ಫ್ಲಡ್ಸ್ ಆಗುತ್ತೆ ಅಲ್ವಾ, ಅವಲಾಂಚಸ್ ಯಾಕಾಗುತ್ತೆ, ಇದನ್ನೆಲ್ಲ ನಾವು ನೋಡ್ತಾ ಇರ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆಮೇಲೆ ಸೈಕ್ಲೋನ್ಸ್ ನೋಡ್ಬೇಕು, ಸೈಕ್ಲೋನ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ಎಲ್ಲ ಇದೆ, ಸೈಕ್ಲೋನ್ಸ್ ಹೇಗೆ ಫಾರ್ಮ್ ಆಗುತ್ತಪ್ಪ, ಇದ್ರ ಬಗ್ಗೆ ನಮ್ಗೆ ಐಡಿಯಾ ಇರಬೇಕು. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಓ ಹಿಂಗಾದ್ರೆ ಹಿಂಗಾಗುತ್ತೆ, ಸೈಕಲ್ ದಿತ್ವಾ ಬಂತು, ಸೈಕಲ್ ಮಾನ್ ಬಂತು ಅಲ್ವಾ. ಇವೆಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್. ಸೈಕ್ಲೋನ್ ಅಂತ ಬಂದಾಗ ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿದ್ದಾರೆ ಆಗ್ಲೇ, ಯಾವ ಒಂದು ಸೈಕ್ಲೋನ್ಸ್ ಲಾಸ್ಟ್ 2 months ಅಲ್ಲಿ ಆಗಿತ್ತು ಅಂತ ಕೇಳಿದ್ದಾರೆ. ಸೊ ನಾವು ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಅದನ್ನು ಲಿಂಕ್ ಮಾಡಬೇಕು. ಸೊ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಜಿಯೋಗ್ರಫಿ ನಮ್ ಸುತ್ತಮುತ್ತನೇ ಇರೋದು ಅಲ್ವಾ. ನಾವು ಈಚೆ ಕಡೆ ಹೋದ್ರೆ ಆಕಾಶ ಕಾಣುತ್ತೆ, ಕೆಳಗಡೆ ನೋಡಿದ್ರೆ ಭೂಮಿ ಕಾಣುತ್ತೆ, ಆ ಕಡೆ ನೋಡಿದ್ರೆ ಮರ ಕಾಣುತ್ತೆ. ಸೊ ಎಲ್ಲಾದ್ರೂ ನಾವು ಜಿಯೋಗ್ರಫಿಕಲ್ ನಾವಿದೀವಲ್ವಾ, ನಮ್ಗೆ ಅದ್ರ ಬಗ್ಗೆ ನಮ್ಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಓಕೆನಾ, ಇನ್ನೊಂದು ವಿಜುವಲೈಸೇಷನ್ ಅಂತ ಕರಿತೀವಿ. ಇನ್ನೊಂದು ಏನ್ ಕರಿತೀವಿ, ವಿಜುವಲೈಸೇಷನ್ ಅಂದ್ರೆ ಏನು, ಈಗ ನಾವು ಅರ್ತ್ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಅಂತೀವಿ. ಓಕೆನಾ, ಅದನ್ನ ಹೋಗಿ ನೋಡಕ್ಕಾಗುತ್ತಾ, ಆಗಲ್ಲ. ಅಂತ ಟೈಮಲ್ಲಿ ಏನ್ ಮಾಡಬೇಕು, ನಮ್ಗೆ ಬೆಸ್ಟ್ ಸೋರ್ಸಸ್ ಯಾವ್ದಿದೆ, ಯೂಟ್ಯೂಬ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಇಂಥ ಒಂದು ಸೋರ್ಸಸ್ ಅಲ್ಲಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಹೋಗಿ ವಿಜುವಲ್ ಆಗಿ ಆ ವಿಡಿಯೋಸ್ ನ ನೋಡ್ಬೇಕು. ಓಕೆನಾ, ವಾಲ್ಕೆನೋ ಹೇಗಾಗುತ್ತೆ, ಈಗ ನಾವು ವಾಲ್ಕೆನೋ ಹೋಗಿ ಬಗ್ಬಿಟ್ಟು ನೋಡಕ್ಕಾಗುತ್ತಾ, ಇಲ್ಲ ತಾನೆ. ಸೊ ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ವಾಲ್ಕೆನೋ ಹೇಗ್ ಬರುತ್ತೆ, ಲಾವಾ ಅಂದ್ರೆ ಏನು, ಮತ್ತೆ ಆ ವಾಲ್ಕೆನೋ ಆದ್ಮೇಲೆ ಅದು ಆರಾದ್ಮೇಲೆ ಅದು ಯಾವ ರಾಕ್ ಆಗುತ್ತೆ, ಇದೆಲ್ಲನೂ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಅಲ್ಲಿ ನಮ್ಗೆ ವಿಜುವಲೈಸೇಷನ್ ಸಿಗುತ್ತೆ. ಓಕೆನಾ, ಸೊ ನಾವು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಎಸ್ಪೆಷಲಿ ಸೈನ್ಸ್ ಅಂತ ಬಂದಾಗ ನಾವು ಜಾಸ್ತಿ ಓದೋದ್ಕಿಂತ ಒಂದು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಮತ್ತೆ ಅದನ್ನ ವಿಜುವಲೈಸೇಷನ್ ಮಾಡಬೇಕು. ಅವಾಗ ನಮ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಸರಿನಾ. ಸೊ ಈ ನಮ್ಮ ಟಾಪಿಕ್ ಅಲ್ಲಿ, ಜಿಯೋಗ್ರಫಿ ಟಾಪಿಕ್ ಅಲ್ಲಿ ವಿ ವಿಲ್ ಬಿ ಮೂವಿಂಗ್ ಆನ್ ಟು ನಮ್ಮ ಸಿಲೆಬಸ್ ಹೇಗೆ ಕೊಟ್ಟಿದ್ದಾರೆ ಅದೇ ತರನೇ ನಾವು ಹೋಗ್ತಿರ್ತೀವಿ. ಸರಿನಾ. ಸೊ ಸ್ಟಾರ್ಟಿಂಗ್ ಇವಾಗ ಏನ್ರ ಬಗ್ಗೆ ನೋಡ್ತೀವಿ, ಅರ್ತ್ ಬಗ್ಗೆ ನೋಡ್ತೀವಿ. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ಲಿಥೋಸ್ಪಿಯರ್. ಸೊ ಫಸ್ಟ್ ಇವತ್ತು ಅರ್ತ್ ಬಗ್ಗೆ ನಾವು ಓದೋಣ. ಓಕೆನಾ, ಯೂನಿಟ್ 1 ಯಾವುದು, ದ ಯೂನಿವರ್ಸ್ ಶೇಪ್ ಆಫ್ ಅರ್ತ್ ಅಂತ ಕರಿತೀವಿ. ಏನು, ದ ಯೂನಿವರ್ಸ್ ಶೇಪ್ ಆಫ್ ಅರ್ತ್ ಅಂತ ಕರಿತೀವಿ. ಸರಿನಾ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಸೆಷನ್. ಇದಿಷ್ಟು ಈ ಒಂದು ಕ್ಲಾಸ್ ನ ಓರಿಯಂಟೇಷನ್ ಅಂತ ಅನ್ಬೋದು. ಸೊ ಯಾರ್ಯಾರು ಹೇಗೆ ಓದ್ಬೇಕು ಅಂತ ಅನ್ಕೊಂಡಿದ್ದೀರೋ ಜಸ್ಟ್ ಫಾಲೋ ದಟ್ ಸ್ಟ್ರಾಟಜಿ. ಈಸಿ ಇರೋ ಸಬ್ಜೆಕ್ಟ್ ನ ಇನ್ನೂ ಈಸಿ ಮಾಡ್ಕೊಳ್ಳಿ, ಯಾಕಂದ್ರೆ 1 ಮಾರ್ಕ್ಸ್ ಕೂಡ ಈಸಿ ಇರೋ ಸಬ್ಜೆಕ್ಟ್ ಅಲ್ಲಿ ಮಿಸ್ ಆಗಬಾರ್ದು. ಓಕೆನಾ, ನಿಮ್ 1 ಮಾರ್ಕ್ಸ್ ಕೂಡ ಜಸ್ಟ್ ನಿಮ್
ಸೆಲೆಕ್ಷನ್ಗೆ 1 ಮಾರ್ಕ್ಸ್ ಮಿಕ್ಸ್ ಆದ್ರೂ ನಿಮ್ಗೆ ಅಲ್ಲಾಗೋ ಸಂಕಟ ಯಾವ್ದು ಆಗ್ಬಾರ್ದು. ಓಕೆನಾ? ಸೊ ಮುಂದಕ್ಕೆ ಆಗ್ಬಾರ್ದಂತ ನೀವು ಇಲ್ಲೇ ಕಷ್ಟಪಟ್ರೆ ಇಟ್ ವಿಲ್ ಬಿ ಗುಡ್. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ಅವರ್ ಸೆಷನ್. ಮೊದಲನೇದಾಗಿ ಸಿಲೆಬಸ್ ಪ್ರಕಾರನೇ ಹೋಗೋಣ. ವಾಟ್ ಈಸ್ ಯೂನಿವರ್ಸ್? ವಿಶ್ವ ಎಂದರೆ ಏನು? ಏನು ವಿಶ್ವ ಎಂದರೆ? ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಯೂನಿವರ್ಸ್, ಯೂನಿವರ್ಸಲ್ ಡ್ಯಾಡ್ ಅಂತೆಲ್ಲ ಕರಿತೀರಲ್ವಾ? ಏಕೆ ಯೂನಿವರ್ಸ್? ಯೂನಿವರ್ಸ್ ಅಂದ್ರೆ ಏನಿಲ್ಲ, ನೋಡಿ ಇಮೇಜ್ ನೋಡ್ತಿದ್ದೀರಲ್ವಾ? ಈ ಇಮೇಜ್ ಅಲ್ಲಿ ಏನೈತೆ? ಇಲ್ಲಿ ಸೂರ್ಯನೂ ಐತೆ, ಜುಪಿಟರ್ ಐತೆ, ಈ ಕಡೆ ಸ್ಯಾಟರ್ನ್ ಐತೆ, ಈ ಕಡೆ ಅರ್ತ್ ಐತೆ, ಮತ್ತೆ ಇನ್ನು ಏನೇನೋ ಐತೆ. ಯೂನಿವರ್ಸ್ ಅಂದ್ರೆ ಏನಿಲ್ಲ, ಎಲ್ಲಿ ಈ ಪ್ರಪಂಚದಲ್ಲಿ ಏನೇನು ಎಕ್ಸಿಟ್ ಆಗಿದೆ ಅದೆಲ್ಲವನ್ನು ಕೂಡಿ ಹೇಳೋದನ್ನ ನಾವು ಏನಂತ ಕರಿತೀವಿ? ಯೂನಿವರ್ಸ್ ಅಂತ ಕರಿತೀವಿ. ಓಕೆನಾ? ಅಂದ್ರೆ ವಿಶ್ವ ಅಂತ ಕರಿತೀವಿ. ಸೊ ಪ್ರಪಂಚದಲ್ಲಿ ಏನೇನೈತಪ್ಪ? ಪ್ಲಾನೆಟ್ಸ್ ಐತೆ, ಓಕೆನಾ? ಸೋಲಾರ್ ಸಿಸ್ಟಮ್ ಐತೆ, ಗ್ಯಾಲಕ್ಸಿ ಐತೆ, ಆಮೇಲೆ ನಾವು ಮನುಷ್ಯರಿದ್ದೀವಿ, ನಾವು ಯೂನಿವರ್ಸ್ ಒಳಗಡೆನಲ್ವೇ ಇರೋದು. ಸೊ ಅರ್ಥ ಏನು ಯಾವ ಒಳಗಡೆ ಐತೆ? ಯೂನಿವರ್ಸ್ ಒಳಗಡೆ ಐತೆ. ಸೊ ಯೂನಿವರ್ಸ್ ಅಂದ್ರೆ ಇಡೀ ಪ್ರಪಂಚದಲ್ಲಿ ಏನೇನಾಯ್ತೋ, ಅಂದ್ರೆ ಸೋಲಾರ್ ಸಿಸ್ಟಮ್ಗಿಂತ ಆಚೆ ಬ್ರಾಡರ್ ವೇಲಿ ಏನೇನಾಯ್ತೋ ಅದೆಲ್ಲ ಸೇರಿದ್ರೆ ಅದನ್ನ ನಾವು ಯೂನಿವರ್ಸ್ ಅಂತ ಕರಿತೀವಿ. ಸರಿನಾ? ಏನಂತ ಕರಿತೀವಿ ಅದನ್ನ? ಯೂನಿವರ್ಸ್ ಅಂತ ಕರಿತೀವಿ. ಯೂನಿವರ್ಸ್ ಈಸ್ ಎವ್ರಿಥಿಂಗ್ ದಟ್ ಎಕ್ಸಿಸ್ಟ್. ಓಕೆನಾ? ಅದು ಇಟ್ ಮೇ ಬಿ ಸನ್ ಆಗಿರ್ಬೋದು, ಅರ್ತ್, ಜುಪಿಟರ್, ಸ್ಟಾರ್ಸ್, ಗ್ಯಾಲಕ್ಸೀಸ್, ಕಾಮೆಟ್ಸ್ ಆಗಿರ್ಬೋದು. ಇದೆಲ್ಲವನ್ನು ಕೂಡಿ ಆಗೋದು ನಾವು ಏನಂತ ಕರಿತೀವಿ? ಕಲೆಕ್ಷನ್ ಆಫ್ ಎವ್ರಿಥಿಂಗ್ ದಟ್ ಎಕ್ಸಿಸ್ಟ್ ಇನ್ ಸ್ಪೇಸ್ ಇಸ್ ಕಾಲ್ಡ್ ಆಸ್ ಯೂನಿವರ್ಸ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಈಗ ಯೂನಿವರ್ಸ್ ಅಂದ್ರೆ ಏನಂತ. ಸೊ ನಾವೀಗ ಎಕ್ಸಾಂಪಲ್ ನೋಡೋದಾದ್ರೆ, ಈಗ ಒಂದು ಡಬ್ಬ, ಒಂದು ಬಾಕ್ಸ್. ಓಕೆನಾ? ಈ ಬಾಕ್ಸ್ ಒಳಗಡೆ ಏನಾದ್ರು ಒಂದು ಹಾಕಿರ್ತೀವಿ. ಹಾಗಾದ್ರೆ ಆ ಒಳಗಡೆ ಇರೋದಕ್ಕೆ ಯೂನಿವರ್ಸ್ ಯಾವುದು? ಆ ಬಾಕ್ಸ್. ಓಕೆನಾ? ಸೊ ಈಗ ಡಬ್ಬದಲ್ಲಿ ಏನೇನೈತೆ ಇಲ್ವಾ, ಅದಕ್ಕೆಲ್ಲದು ಯೂನಿವರ್ಸ್ ಯಾವ್ದಪ್ಪ ಅಂದ್ರೆ ಈ ಬಾಕ್ಸ್ ಅಂತ ನಾವು ಕರಿತೀವಿ. ಸೊ ಒಂದು ಸ್ಮಾಲ್ ಎಕ್ಸಾಂಪಲ್ ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ಳೋಕೆ. ಸೊ ನಮಗೆ ಯೂನಿವರ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಈಗ ನಾವು ಯೂನಿವರ್ಸ್ ಬಗ್ಗೆ ನೋಡೋದಾದ್ರೆ ನಾವು ಹೇಗೆ ಡಿವೈಡ್ ಮಾಡ್ತೀವಿ, ನಾವು ಹೇಗೆ ಸ್ಟಡಿ ಪರ್ಪಸ್ ಮಾಡ್ಕೊಂತೀವಿ ಅಂದ್ರೆ, ಈ ಯೂನಿವರ್ಸ್ ಎವ್ರಿಥಿಂಗ್ ವಿಲ್ ಬಿ ಇನ್ ದ ಯೂನಿವರ್ಸ್. ಓಕೆನಾ? ಎಲ್ಲ ಈಗ ಕಲೆಕ್ಷನ್ ಆಫ್ ಏನಾಗಿರುತ್ತೆ? ಯೂನಿವರ್ಸ್ ಅಂತ ನಾವು ಕರಿತೀವಲ್ವಾ? ಈ ಯೂನಿವರ್ಸ್ ಒಳಗಡೆ ಏನಿರುತ್ತೆ? ಗ್ಯಾಲಕ್ಸೀಸ್ ಇರುತ್ತೆ. ಓಕೆನಾ? ಗ್ಯಾಲಕ್ಸಿ ಅಂದ್ರೆ ಏನು? ಸ್ಯಾಮ್ಸಂಗ್ ಗ್ಯಾಲಕ್ಸಿನಾ? ಅದೆಲ್ಲ. ಗ್ಯಾಲಕ್ಸಿ ಅಂದ್ರೆ ಇಟ್ಸ್ ಲೈಕ್ ಸ್ಟಾರ್ಸ್, ಡಸ್ಟ್ ಎಲ್ಲ ಒಟ್ಟಿಗೆ ಕೂಡಿರುತ್ತೆ. ಓಕೆನಾ? ಅದನ್ನ ಗ್ಯಾಲಕ್ಸಿ ಅಂತ ಕರಿತೀವಿ. ಈಗ ಗ್ಯಾಲಕ್ಸಿಲಿ ಸೋಲಾರ್ ಸಿಸ್ಟಮ್ ನ ನೋಡ್ತೀವಿ. ಓಕೆನಾ? ಸೋಲಾರ್ ಸಿಸ್ಟಮ್ ಅಲ್ಲಿ ಪ್ಲಾನೆಟ್ ನ ನೋಡ್ತೀವಿ. ಓಕೆನಾ? ಪ್ಲಾನೆಟ್ ನಲ್ಲಿ ಯಾವ್ದು ನೋಡ್ತೀವಿ? ಅರ್ತ್ ನ ನೋಡ್ತೀವಿ. ಅರ್ತ್ ನಲ್ಲಿ ಎಲ್ಲಿ ಇದೀವಿ? ನಾವು ಅರ್ತ್ ಅಲ್ಲಿ ಇದೀವಿ. ಸೊ ಇದಿಷ್ಟೇ. ನಾವು ಸ್ಟಡಿ ಪರ್ಪಸ್ಗೆ ನಾವು ಇದೇ ತರಾನೇ ಓದಬೇಕು. ಓಕೆನಾ? ಸೊ ಫಸ್ಟ್ ಈಗ ಯೂನಿವರ್ಸ್ ನ ನೋಡ್ತೀವಿ, ಅದಾದ್ಮೇಲೆ ನೆಕ್ಸ್ಟ್ ಗ್ಯಾಲಕ್ಸಿ ಬರುತ್ತೆ, ಅದಾದ್ಮೇಲೆ ಸೋಲಾರ್ ಸಿಸ್ಟಮ್, ಅದಾದ್ಮೇಲೆ ಪ್ಲಾನೆಟ್ಸ್, ಆಮೇಲೆ ಸ್ಯಾಟಲೈಟ್ಸ್ ಬಗ್ಗೆ ನಾವು ಓದ್ಬೇಕಾಗುತ್ತೆ. ಈ ಸ್ಯಾಟಲೈಟ್ಸ್ ಏನ್ ಮಾಡ್ತಿರುತ್ತೆ? ಪ್ಲಾನೆಟ್ಸ್ ನ ಸ್ಟಡಿ ಮಾಡ್ತಾ ಇರುತ್ತೆ. ಓಕೆನಾ? ಸೊ ಈಗ ಯೂನಿವರ್ಸ್ ಅಂದ್ರೆ ಆಯ್ತು. ಈಗ ಈ ವಿಶ್ವ ಅಥವಾ ಅಂದ್ರೆ ಯೂನಿವರ್ಸ್ ಹೇಗೆ ಉಗಮ ಆಯ್ತು ಅಂದ್ರೆ, ವಾಟ್ ಇಸ್ ದ ಒರಿಜಿನ್ ಆಫ್ ಯೂನಿವರ್ಸ್ ಅಂತ ಕೇಳ್ತೀವಿ. ಸೊ ನಮ್ಗೆ ಯಾರಿಗಾರು ಗೊತ್ತಿರುತ್ತಾ ಯೂನಿವರ್ಸ್ ಯಾವಾಗ ಆಯ್ತು? ಇವಾಗ ನಾವು ಹುಟ್ಟಿರೋದು ಒಂದು 90s ಅಲ್ಲಿ ಹುಟ್ಟಿರ್ತೀವ, ಅಥವಾ 2000 ಹುಟ್ಟಿರ್ತೀರ ನೀವೆಲ್ಲ. ಈಗ 2000 ಹುಟ್ಟಿದಾಗ ಯೂನಿವರ್ಸ್ ಇತ್ತಲ್ಲ ಚೆನ್ನಾಗಿ. ಹಾಗಾದ್ರೆ ಯೂನಿವರ್ಸ್ ಯಾವಾಗಿಂದ ಕ್ರಿಯೇಟ್ ಆಯ್ತು? ಅಂದ್ರೆ ನಮ್ಗೆ ಅರಿವಿರಬೇಕು, ನಮ್ಗೆ ಈ ಒಂದು ಅರಿವಿರಬೇಕು. ಸೊ ಈ ಯೂನಿವರ್ಸ್ನ ಹೇಗೆ ಕ್ರಿಯೇಟ್ ಆಯ್ತು, ಏಕೆ, ಹೆಂಗಾಯ್ತು ಇತ್ತ, ಈ ಒಂದು ಯಾರು ಡಿಸ್ಕವರ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ಸೈಂಟಿಸ್ಟು ತಮ್ಮದಾದ ಹೈಪೋಥೆಸಿಸ್ ಕೊಡ್ತಿರ್ತಾರೆ, ಅಂದ್ರೆ ತಮ್ಮ ಥಿಯರಿನ ಕೊಡ್ತಾರೆ. ಸೊ ಅದ್ರೊಳಗೆ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ನಮಗೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಿ. ಓಕೆನಾ? ಯಾವುದು? ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಿ. ಇದು ಏನ್ರ ಬಗ್ಗೆ ಮಾತಾಡುತ್ತಪ್ಪ ಅಂದ್ರೆ, ಒರಿಜಿನ್ ಆಫ್ ಯೂನಿವರ್ಸ್. ಯೂನಿವರ್ಸ್ ಹೇಗೆ ಒರಿಜಿನ್ ಆಯ್ತು, ಓಕೆನಾ? ಯೂನಿವರ್ಸ್ ಹೇಗೆ ಒರಿಜಿನ್ ಆಯ್ತು ಅದ್ರ ಬಗ್ಗೆ ಮಾತಾಡ್ತಾರೆ. ಇವ್ರೊಬ್ರೇ ಅಂತಲ್ಲ, ಇನ್ನು ಹಲವಾರು ಸೈಂಟಿಸ್ಟ್ಗಳು ನಮಗೆ ಕೊಟ್ಟಿರ್ತಾರೆ ಥಿಯರಿನ. ಬಟ್ ನಮ್ಗೆ ಮೋಸ್ಟ್ ಅಕ್ಯುರೇಟ್ ಮತ್ತೆ ರಿಲಯಬಲ್ ಅಂತ ಕರಿತೀವಲ್ಲ, ಅಂದ್ರೆ ನಾವು ಅದನ್ನ ನಂಬೋದು, ಜಾಸ್ತಿ ಬಿಲೀವ್ ಮಾಡುವಂತ ಥಿಯರಿಗಳು ಯಾವ್ದಪ್ಪ ಅಂದ್ರೆ, ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಿ, ಅದಾದ್ಮೇಲೆ ಸ್ಟಡಿ ಸ್ಟೇಟ್ ಥಿಯರಿ ಅಂತ ಕರಿತೀವಿ. ಇದೆರಡು ಕೂಡ ನಮಗೆ ಎಕ್ಸಾಮ್ ಅಲ್ಲಿ ಕೇಳಿದರೆ, UPSC ಇಂದ ಹಿಡಿದು ಗ್ರೂಪ್ ಸಿ ಅಂತ ಕಂಡು ನಮಗೆ ಈ ಒಂದು ಕ್ವಶನ್ಸ್ ನ ಕೇಳಿದ್ದಾರೆ. ನಮ್ಮ ಕರ್ನಾಟಕದಲ್ಲೇ ಕೇಳಿದ್ರು, ಇಂಡಿಯಾದಲ್ಲಿ ಹಲವಾರು ಎಕ್ಸಾಮ್ಸ್ ಅಲ್ಲಿ ನಮಗೆ ಕೇಳಿದ್ದಾರೆ. ಓಕೆನಾ? ಅದಕ್ಕೋಸ್ಕರ ನಾನು ತಗೊಬಂದಿದ್ದೀನಿ. ಇಂಪಾರ್ಟೆಂಟ್ ಇದೆರಡು, ಒಂದು ಬಿಗ್ ಬ್ಯಾಂಗ್ ಥಿಯರಿ ಮತ್ತೆ ಸ್ಟಡಿ ಸ್ಟೇಟ್ ಥಿಯರಿ. ಬಟ್ ಅದು ಎಲ್ರು ಕಡೆನೂ ಕೆಳಗಡೆನೂ ಇನ್ನೂ ಒಂದು ಥಿಯರೀಸ್ ಇದೆ. ಒಂದು ಇನ್ಫ್ಲೇಷನ್ ಥಿಯರಿ ಅಂತ ಕರಿತೀವಿ. ಈ ಇನ್ಫ್ಲೇಷನ್ ಥಿಯರಿ ಅಂದ್ರೆ ಏನು, ಎಡ್ವಿನ್ಸ್ ಹಬಲ್ ಥಿಯರಿ ಅಂದ್ರೆ ಏನು, ಅದೆಲ್ಲ ನಾವು ಮುಂದಕ್ಕೆ ನೋಡೋಣ. ನಾನು ಯಾಕೆ ಅದನ್ನ ತಗೊಂಡಿದ್ದೀನಿ ಅಂತಂದ್ರೆ, ಬೇರೆ ಎಕ್ಸಾಮ್ಸ್ ಅಲ್ಲಿ ನಮ್ಗೆ ಥಿಯರೀಸ್ ಬಗ್ಗೆ ಕೇಳಿದ್ದಾರೆ. ಓಕೆನಾ? ಸೊ ದೇರ್ ಇಸ್ ಅ ಲಾಟ್ ಆಫ್ ಚಾನ್ಸ್ ದಟ್ ನಮ್ KE ಅವರು ಕೇಳ್ತಾರೆ ಅಂತ. ಓಕೆನಾ? ಸೊ ನಮ್ಗೆ ಬಿಗ್ ಬ್ಯಾಂಗ್ ಥಿಯರಿ ಅಂದ್ರೆ ಗೊತ್ತಿರಬೇಕು, ಸ್ಟಡಿ ಸ್ಟೇಟ್ ಥಿಯರಿ ಅಂದ್ರೂ ಕೂಡ ಗೊತ್ತಿರಬೇಕು. ನೋಡೋಣ ಈಗ ಈ ಯೂನಿವರ್ಸ್ ನ ಹೇಗೆ ಒರಿಜಿನ್ ಆಯ್ತು ಅಂತ, ಯಾರ್ಯಾರು ಹೇಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಯಾರ್ಯಾರು ಏನೇನು ಥಿಯರಿ ಕೊಟ್ಟಿದ್ದಾರೆ ಅಂತ. ಸೊ ಮೊದಲನೇದಾಗಿ ನಾವು ಬಿಗ್ ಬ್ಯಾಂಗ್ ಥಿಯರಿ ಅಂತ ಕೊಟ್ಟಿರ್ತೀವಿ.
ನಾನು ಏನ್ ಹೇಳಿದೆ, ಇದು ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ. ಬಿಗ್ ಬ್ಯಾಂಗ್ ಥಿಯರಿ ಅಂದ್ರೆ ಏನು, ಇಟ್ ಇಸ್ ಅ ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ ಅಂತ ಕೇಳ್ತೀವಿ. ಓಕೆನಾ. ಸೊ ಈಗ ಬಿಗ್ ಬ್ಯಾಂಗ್ ಥಿಯರಿನ ಯಾರು ಪ್ರಪೋಸ್ ಮಾಡ್ತಾರೆ, ಜಾರ್ಜ್ ಲೆಮೈಟರ್ ಅಂತ ಕರಿತೀವಿ. ಜಾರ್ಜ್ ಲೆಮೈಟ್ರೆ ಅನ್ನೋರು ಈ ಒಂದು ಥಿಯರಿನ ಪ್ರಪೋಸ್ ಮಾಡ್ತಾರೆ. ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ವಿಶ್ವ ಅನ್ನೋದು 13.8 ಬಿಲಿಯನ್ ಇಯರ್ಸ್ ಅಗೋ, ಅಂದ್ರೆ 13.8 ಬಿಲಿಯನ್ಸ್ ಹಿಂದೆನೆ ಆರಂಭವಾಯಿತು ಅಂತ ಹೇಳ್ತಾರೆ. ಯಾರು, ಜಾರ್ಜ್ ಲೆಮೈಟ್ರೆ ಅವರು. ಓಕೆನಾ. ಹಾಗಾದ್ರೆ ಈ 13.8 ಬಿಲಿಯನ್ ಇಯರ್ಸ್ ಹೋಗೋ ಮುಂಚೆ ಈ ಒಂದು ವಿಶ್ವ ಅಂದ್ರೆ ಒರಿಜಿನ್ ಆಗೋಕ್ಕಿಂತ ಮುಂಚೆ ಹೇಗಿತ್ತಪ್ಪ ಅಂದ್ರೆ, ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಟ್ ಈಸ್ ಅ ಸಿಂಗ್ಯುಲಾರಿಟಿ ಅಂತ ಕರಿತಾರೆ. ಒಂದು ಚಿಕ್ಕ ಆಟಮ್ ಅಂತ ಕರೀತಾರೆ. ಏನಂತ ಕರೀತಾರೆ, ಒಂದು ಚಿಕ್ಕ ಆಟಮ್ ತರ ಇತ್ತು, ಅದಕ್ಕೆ ಜಾಸ್ತಿ ಹೀಟ್ ಇತ್ತು. ಓಕೆನಾ. ಇಟ್ ವಾಸ್ ಹ್ಯಾವಿಂಗ್ ಟೂ ಮಚ್ ಆಫ್ ಹೀಟ್, ಮತ್ತೆ ಡೆನ್ಸ್ ಸ್ಟೇಟ್ ಅಲ್ಲಿ ಇತ್ತು. ಡೆನ್ಸ್ ಸ್ಟೇಟ್ ಅಂದ್ರೆ ಸಿಂಗ್ಯುಲಾರಿಟಿ ಅಂತ ಕರಿತೀವಿ. ಹಾಟ್ ಡೆನ್ಸ್ ಸಿಂಗ್ಯುಲಾರಿಟಿ ಆಗಿತ್ತು. ಇದೊಂದು ಅಣು ಆಗಿತ್ತು, ಅಣು ತರ ಇತ್ತು, ಒಂದು ಆಟಮ್ ಅಂತ ಕರಿತೀವಿ. ಸೊ ಈಗ ಮ್ಯಾಟರ್ ಅಂತಂದ್ರೆ ಏನು, ಅದ್ರೊಳಗೆಲ್ಲ ಆಟಮ್ಸ್ ಇರುತ್ತಲ್ವಾ, ಅದೇ ತರನೇ ಈ ಒಂದು ಬಿಗ್ ಬ್ಯಾಂಗ್ ಥಿಯರಿ ಹೇಳ್ಬೇಕಾರೆ ಜಾರ್ಜ್ ಲೆಮೈಟರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಟ್ ವಾಸ್ ಆಟಮ್ ತರ ಇತ್ತು. 13.8 ಬಿಲಿಯನ್ ಇಯರ್ಸ್ ಆಗೋಕೆ ಆಟಮ್ ತರ ಇತ್ತು. ಇದು ಏನಾಯ್ತು, ಒಂದು ಮ್ಯಾಸಿವ್ ಎಕ್ಸ್ಪ್ಲೋಷನ್ ಆಯ್ತು. ಒಂದು ಮ್ಯಾಸಿವ್ ಎಕ್ಸ್ಪ್ಲೋಷನ್ ಆಗಿ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ, ಏನು ಎಕ್ಸ್ಪ್ಯಾಂಡ್ ಆಗಕ್ಕೆ, ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗಕ್ಕೆ ಸ್ಟಾರ್ಟ್ ಆಗಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ. ಇದನ್ನೆಲ್ಲ ಯಾರು ಹೇಳೋದಪ್ಪ ಅಂತಂದ್ರೆ, ಜಾರ್ಜ್ ಲೆಮೈಟ್ರೆ ಅವರು ಹೇಳ್ತಾರೆ. ಓಕೆನಾ. ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ಪೇಸ್ ಎಕ್ಸ್ಪ್ಯಾಂಡೆಡ್ ರ್ಯಾಪಿಡ್ಲಿ ಅಂಡ್ ಇಸ್ ಸ್ಟಿಲ್ ಎಕ್ಸ್ಪ್ಯಾಂಡಿಂಗ್ ಟುಡೇ. ಈಗ ಯಾವಾಗ ಈ ಬಿಗ್ ಬ್ಯಾಂಗ್ ಥಿಯರಿ ಒಂದು ಮ್ಯಾಸಿವ್ ಎಕ್ಸ್ಪ್ಲೋಷನ್ ಆಗ್ತಲ್ವಾ, ಅವಾಗ ಏನಾಗುತ್ತೆ, ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಆ ಸ್ಪೇಸ್ ಇವಾಗೂ ಕೂಡ ಏನಾಗ್ತಿದೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಇದನ್ನೆಲ್ಲ ಹೇಳೋದು ಯಾರಪ್ಪ ಅಂದ್ರೆ, ಜಾರ್ಜ್ ಲೆಮೈಟ್ರೆ ಅನ್ನೋರು. ನಮ್ಗೆ ಇದು ಕ್ವಶನ್ಗೆ, ಎಕ್ಸಾಮ್ಗೆ ಇಂಪಾರ್ಟೆಂಟ್. ಓಕೆನಾ, ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್. ಈಗ ನೆಕ್ಸ್ಟ್, ಇವರ ಎವಿಡೆನ್ಸ್ ನಮ್ಗೆ ಎಲ್ಲಿ ಸಿಗುತ್ತೆ? ಎವಿಡೆನ್ಸ್ ಅಂದ್ರೆ ಏನು, ಇವ್ರ ಥಿಯರಿ ಕೊಡ್ತಾರೆ, ಈ ಥಿಯರಿ ಕರೆಕ್ಟ್ ಆಗಿದೆಯಾಪ್ಪ, ಇವ್ರ ಥಿಯರಿ ಹೇಗೆ ರಿಲಯಬಲ್ ಮಾಡ್ಬೋದು, ಇವ್ರ ಥಿಯರಿ ಕರೆಕ್ಟ್ ಆಗಿದೆಯಾ ಅಂತ. ಸೊ ನಮ್ಗೆ ಒಂದೊಂದು ಎವಿಡೆನ್ಸ್ ಸಿಗುತ್ತೆ. ಓಕೆನಾ. ಅವರು ಒಂದು ಥಿಯರಿನ ನಾವು ಪ್ರೂವ್ ಮಾಡಕ್ಕೆ ಕರೆಕ್ಟ್ ಅಂತ ನಾವು ಕೆಲವೊಂದು ಎವಿಡೆನ್ಸ್ ನ ಕಲೆ ಹಾಕಿರ್ತಾರೆ. ಅದುವೇ ಎಕ್ಸ್ಪ್ಯಾನ್ಷನ್ ಆಫ್ ದ ಯೂನಿವರ್ಸ್ ಅಂತ ಕರಿತೀವಿ. ಅಂದ್ರೆ ನಮ್ಮ ವಿಶ್ವ ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ನೋಡಿ, ಫಸ್ಟ್ ಹಿಂಗಿತ್ತ ಬಿಗ್ ಬ್ಯಾಂಗ್ ಆದಾಗ, ಅದಾದ್ಮೇಲೆ ನೆಕ್ಸ್ಟ್ ಏನಾಯ್ತು, ಇವಾಗ ಹಿಂಗ್ ಎಕ್ಸ್ಪ್ಯಾಂಡ್ ಆಗ್ತಾ ಐತೆ. ಓಕೆನಾ. ಇದನ್ನ ನಾವೇನಂತ ಕರಿತೀವಿ, ಎಕ್ಸ್ಪ್ಯಾನ್ಷನ್ ಆಫ್ ದ ಯೂನಿವರ್ಸ್. ಈಗ ಯೂನಿವರ್ಸ್ ಎಕ್ಸ್ಪ್ಯಾನ್ಷನ್ ಆಗ್ತೈತೆ ಅಂದ್ರೆ ಅವ್ರು ಹೇಳಿದ್ ಕರೆಕ್ಟು, ಅವ್ರು ಹೇಳಿದ ಥಿಯರಿಗೆ ಇದು ಎವಿಡೆಂಟ್ ಆಗೈತೆ ಅಂತ ಹೇಳ್ಬೋದಲ್ವಾ. ನೆಕ್ಸ್ಟ್ ಇನ್ನೊಂದು CMB ಅಂತ ಕೇಳ್ತಾರೆ. ನಮ್ಮ ಗ್ರೂಪ್ ಸಿ ಎಲ್ಲ ಈ ತರ ಎಲ್ಲ ಕೇಳಲ್ಲ, ನಮ್ ಜಸ್ಟ್ ಜಾರ್ಜ್ ಲೆಮೈಟ್ರೆ ಯಾವ್ದಕ್ಕೆ ಸಂಬಂಧಪಟ್ಟಿತ್ತು ಈ ತರ ಕೇಳ್ತಾರೆ. ಬಟ್ ನನ್ಗೆ ಏನು, ಒಂದ್ಸಲ ನೀವು ಓದ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಓವರ್ ಆಲ್ ನಾಲೆಜ್ ಇರ್ಬೇಕು. ಓಕೆನಾ. ಈ CMB ಅಂದ್ರೆ ಏನು, ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅಂತ ಕರಿತೀವಿ. ಈ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅಂದ್ರೆ ಏನಂದ್ರೆ, ಇವಾಗ ಎಕ್ಸ್ಪ್ಲೋಷನ್ ಆಯ್ತು, ಆ ಡೆನ್ಸ್ ಸ್ಟೇಟ್ ಆಫ್ ಆಟಮ್ ಏನಾಯ್ತು, ಎಕ್ಸ್ಪ್ಲೋಷನ್ ಆಯ್ತು. ಬಟ್ ಎಕ್ಸ್ಪ್ಲೋಷನ್ ಆದ್ರೂ ಅದರ ಬಿಸಿ ಇನ್ನೂ ಕೂಡ ಹಾಗೆ ಇದೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ದ ಹಾಟ್ನೆಸ್ ಆಫ್ ದಟ್ ಇಸ್ ಸ್ಟಿಲ್ ಅಲೈವ್, ಅಂದ್ರೆ ಆ ಬಿಸಿ ಇನ್ನೂ ಕೂಡ ಇದೆ. ಅದನ್ನ ನಾವೇನಂತ ಕರಿತೀವಿ, CMB ಅಂತ ಕರಿತೀವಿ. ಓಕೆನಾ. ಆಮೇಲೆ ಈಗ ನಮ್ಮ ಸ್ಪೇಸ್ ಅಲ್ಲಿ ಯಾವ್ದಪ್ಪ ಅಬಂಡೆನ್ಸ್ ಆಫ್ ಗ್ಯಾಸಸ್ ಇರೋದು, ಹೈಡ್ರೋಜನ್ 75% ಮತ್ತೆ ಹೀಲಿಯಂ. ಓಕೆನಾ. ಇವೆರಡು ಕೂಡ 24% ಅಂತ ನಾವು ಕರಿತೀವಿ. ಇವೆರಡು ಗ್ಯಾಸ್ಗಳು ನಮಗೆ ತುಂಬಾ ಅವೈಲಬಲ್ ಇದೆ. ಸರಿನಾ. ಇವೆರಡು ಎವಿಡೆಂಟ್ಗಳು ಈ ಜಾರ್ಜ್ ಲೆಮೈಟ್ರೆ ಅವ್ರನ್ನ ಬಿಗ್ ಬ್ಯಾಂಗ್ ಥಿಯರಿನ ಎಕ್ಸ್ಪ್ಲೈನ್ ಮಾಡುತ್ತೆ. ಅಂದ್ರೆ ಅವ್ರಿಗೆ ಒಂದು ಈ ಥಿಯರಿ ಕರೆಕ್ಟು ಅನ್ನೋ ಒಂದು ಸ್ಟೇಟಸ್ ನ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಇನ್ಫ್ಲೇಷನ್ ಥಿಯರಿ ಅಂದ್ರೆ, ಈಗ ಇನ್ಫ್ಲೇಷನ್ ಥಿಯರಿ ಅಂದ್ರೆ ಏನು, ಇದನ್ನ ಯಾರು ಕೊಡ್ತಾರೆ, ಇದನ್ನ ಅಲಾನ್ ಗುತ್ ಅನ್ನೋರು ಕೊಡ್ತಾರೆ. ಅಲಾನ್ ಗುತ್ ಅನ್ನೋರು ಕೊಡ್ತಾರೆ. ಆ ಒಂದು ಸೈಂಟಿಸ್ಟ್ ಈ ಒಂದು ಥಿಯರಿನ ಕೊಡ್ತಾರೆ. ಇದು ಯಾವುದೇ ತರ ಸಪರೇಟ್ ಥಿಯರಿ ಅಲ್ಲ. ಈ ಥಿಯರಿ ಏನಾಗಿರುತ್ತಪ್ಪ ಅಂದ್ರೆ, ಇಟ್ ಇಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಅಂದ್ರೆ ಸ್ಟಡಿ ಸ್ಟೇಟ್ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಜಾರ್ಜ್ ಲೆಮೈಟ್ರೆ ಅವರು ಓದಿರ್ತಾರಲ್ವಾ, ಆ ಒಂದು ಥಿಯರಿನ ಎಕ್ಸ್ಟೆನ್ಷನ್ ಭಾಗ ಇದನ್ನ ಅಂತ ಅನ್ಬೋದು. ಓಕೆನಾ. ಇನ್ಫ್ಲೇಷನ್ ಥಿಯರಿ ಅಂತ ಕರಿತೀವಿ. ಈ ಇನ್ಫ್ಲೇಷನ್ ಥಿಯರಿಯಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ಅಲಾನ್ ಗುತ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಬಿಗ್ ಬ್ಯಾಂಗ್ ಆದ್ಮೇಲೆ ನಮ್ಮ ಯೂನಿವರ್ಸ್ ಏನಾಗ್ತೈತೆ, ರ್ಯಾಪಿಡ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತೈತೆ. ಅಂದ್ರೆ ಒಂದು ನಿಮಿಷಕ್ಕೂ, ಒಂದು ಸೆಕೆಂಡ್ಗೂ ಕೂಡ ನಮ್ಮ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತೈತೆ ಅಂತ ಹೇಳೋದು ಯಾರಪ್ಪ ಅಂತಂದ್ರೆ, ಅಲಾನ್ ಗುತ್ ಅವರ ಇನ್ಫ್ಲೇಷನ್ ಥಿಯರಿ. ಓಕೆನಾ. ಇದೆಲ್ಲ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ, ಬಟ್ ನಮ್ಗೆ ಗೊತ್ತಿರಬೇಕು. ಅಲಾನ್ ಗುತ್ ಅಂದ್ರೆ ಯಾರು, ಇನ್ಫ್ಲೇಷನ್ ಥಿಯರಿ. ಜಾರ್ಜ್ ಲೆಮೈಟ್ರೆ ಯಾವುದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ನಮ್ಗೆ ಗೊತ್ತಿರಬೇಕು. ಈಗ ನೆಕ್ಸ್ಟ್ ಬಂದು ಸ್ಟಡಿ ಸ್ಟೇಟ್ ಥಿಯರಿ ಅಂತ ಕರಿತೀವಿ. ಏನು, ಸ್ಟಡಿ ಸ್ಟೇಟ್ ಥಿಯರಿ ನಮಗೆ UPSC ಕೂಡ ಕ್ವಶನ್ ಕೇಳಿದ್ದಾರೆ, ಮತ್ತೆ ಹಲವಾರು ಬೇರೆ ಬೇರೆ ಎಕ್ಸಾಮ್ಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲೂ ನಮಗೆ ಕೇಳಿದ್ದಾರೆ. ಈ ಥಿಯರಿನ ಜಾಸ್ತಿ ಕೇಳಿರ್ತಾರೆ. ಮತ್ತೆ ಕೇಳಿದ್ಕಿಂತ, ಈ ಥಿಯರಿ ಬಗ್ಗೆ ಅದಕ್ಕಿಂತ ಇದನ್ನ ಯಾರು ಕೊಟ್ರು, ಇಡೀ ಯಾರು ಪ್ರಪೋಸ್ ಮಾಡಿದ್ದು, ಅದ್ರ ಬಗ್ಗೆ ನಮಗೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ. ಸೊ ನಮ್ಗೆ ಯಾರು ಪ್ರಪೋಸ್ ಮಾಡಿದ್ದಾರೆ,
ಫ್ರೆಡ್ ಹೊಯ್ಲೆ ಅಂತ ಕರಿತೀವಿ, ಹರ್ಮಾನ್ ಬೋನ್ನಿ ಅಂತ ಕರೀತಾರೆ, ಮತ್ತೆ ಥಾಮಸ್ ಗೋಲ್ಡ್ ಅನ್ನೋರು ಈ ಮೂರು ಜನ ಈ ಒಂದು ಥಿಯರಿನ ಏನ್ ಮಾಡ್ತಾರೆ, ಪ್ರಪೋಸ್ ಮಾಡ್ತಾರೆ. ಯಾವ ಒಂದು ಇಯರ್ ಅಲ್ಲಿ? 1948 ಅಲ್ಲಿ ಇದನ್ನ ಪ್ರಪೋಸ್ ಮಾಡ್ತಾರೆ. ಸರಿನಾ? ಸೊ ಈ ಸ್ಟಡಿ ಸ್ಟೇಟ್ ಥಿಯರಿಯಲ್ಲಿ ಈ ಮೂರು ಸೈಂಟಿಸ್ಟ್ಗಳು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಯೂನಿವರ್ಸ್ಗೆ ಯಾವುದೇ ತರ ಆರಂಭ ಇಲ್ಲ ಮತ್ತೆ ಯಾವುದೇ ತರ ಅಂತ್ಯ ಇಲ್ಲ. ಓಕೆನಾ? ಅದು ಕಂಟಿನ್ಯೂಸ್ ಆಗಿ ಏನಾಗ್ತೈತೆ, ಎಕ್ಸ್ಪ್ಯಾಂಡ್ ಆಗ್ತೈತೆ. ಎಕ್ಸ್ಪ್ಯಾಂಡ್ ಆಗ್ಬೇಕಾದ್ರೆ ಮ್ಯಾಟರ್ಸ್ ಕ್ರಿಯೇಟ್ ಆಗ್ತೈತೆ. ಓಕೆನಾ? ಅಂದ್ರೆ ಕೆಲವೊಂದು ಥಿಂಗ್ಸ್ಗಳು ಕ್ರಿಯೇಟ್ ಆಗ್ತೈತೆ. ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಯಾವ್ದಂದ್ರೆ ಸ್ಟಡಿ ಸ್ಟೇಟ್ ಥಿಯರಿ ಅಂತ ನಾವು ಕರಿತೀವಿ. ಓಕೆನಾ? ಸೊ ಸ್ಟಡಿ ಸ್ಟೇಟ್ ಥಿಯರಿ ಕೊಟ್ಟವ್ರು ಯಾರು? ಫ್ರೆಡ್ ಹೊಯ್ಲೆ, ಹರ್ಮಾನ್ ಬೋನ್ನಿ ಮತ್ತೆ ಥಾಮಸ್ ಗೋಲ್ಡ್ ಅಂತ ಕರಿತೀವಿ. ಇವ್ರು ಏನ್ ಹೇಳ್ತಾರೆ, ಯೂನಿವರ್ಸ್ಗೆ ಯಾವುದೇ ತರ ಬಿಗಿನಿಂಗ್ ಇಲ್ಲ, ಯಾವುದೇ ತರ ಎಂಡು ಇಲ್ಲ ಅಂತ ಹೇಳ್ತಾರೆ. ಓಕೆನಾ? ಆಲ್ದೋ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಿದ್ರು ಕೂಡ ನ್ಯೂ ಮ್ಯಾಟರ್ ಇಸ್ ಕಂಟಿನ್ಯೂಸ್ಲಿ ಕ್ರಿಯೇಟೆಡ್ ಅಂತ ಹೇಳ್ತಾರೆ. ಹೊಸ ಪದಾರ್ಥ ನಿರಂತರವಾಗಿ ನಿರ್ಮಾಣವಾಗುತ್ತಿದೆ. ಇದನ್ನೆಲ್ಲ ಹೇಳೋರು ಯಾವ ಥಿಯರಿಯಲ್ಲಿ ಹೇಳ್ತಾರೆ ಅಂತಂದ್ರೆ ಸ್ಟಡಿ ಸ್ಟೇಟ್ ಥಿಯರಿ ಅಂತ ನಾವು ಕರಿತೀವಿ. ಸರಿನಾ? ಈಗ ಎಡ್ವಿನ್ ಹಬಲ್ಸ್ ಅಂದ್ರೆ ಯಾರು? ಅವರು ಒಂದು ಸಿದ್ಧಾಂತನ ಕೊಡ್ತಾರೆ. ಎಡ್ವಿನ್ ಹಬಲ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ, ನೋಡಿ ಇದೊಂದು ಬಲೂನ್. ಓಕೆನಾ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೊಂದು ಬಲೂನ್. ಈ ಬಲೂನ್ ಮೇಲೆ ಸಣ್ಣ 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 ಮಾರ್ಕ್ ಹಾಕಿದೀವಿ. ಓಕೆನಾ? ಇಲ್ಲಿ ಮಾರ್ಕ್ ಹಾಕಿದೀವಿ, ಯಾವುದು? ರೆಡ್ ಕಲರ್ ಮಾರ್ಕ್. ಈಗ ಬಲೂನ್ ಇಷ್ಟು ಚಿಕ್ಕ ಐತೆ. ಆ ಬಲೂನ್ನ ಬ್ಲೋ ಮಾಡಿ, ಅಂದ್ರೆ ಆ ಬಲೂನ್ ಊದ್ಮೇಲೆ ಏನಾಗುತ್ತೆ, ಈ ಮಾರ್ಕ್ಗಳ ಸ್ಪೀಡ್ ಏನಾಗುತ್ತೆ ಅಂದ್ರೆ ಸ್ಪೇಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ಮಾರ್ಕ್ಗಳ ಸ್ಪೇಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸ್ಪೇಸ್ ಕೂಡ ಹೀಗೇನೆ, ಅಂದ್ರೆ ಯೂನಿವರ್ಸ್ ಕೂಡ ಹೀಗೇನೆ, ಅದು ದೊಡ್ಡ ಆಯ್ತಾ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತೈತೆ. ಓಕೆನಾ? ಅದು ಎಕ್ಸ್ಪ್ಯಾಂಡ್ ಆಗ್ತೈತೆ. ಮತ್ತೆ ಗ್ಯಾಲಕ್ಸಿಗಳಿಗೆಲ್ಲ ಏನಾಗ್ತೈತೆ, ಇದೆಲ್ಲ ಗ್ಯಾಲಕ್ಸಿ ಅಂತ ಅನ್ಕೊಳ್ಳಿ, ರೆಡ್ ಕಲರ್ದೆಲ್ಲ. ಅದ್ರೊಳಗೆ ಯೂನಿವರ್ಸ್ ಒಳಗಡೆ ಏನಿರುತ್ತೆ, ಗ್ಯಾಲಕ್ಸಿಸ್ ಇರುತ್ತಲ್ವಾ, ಆ ಗ್ಯಾಲಕ್ಸಿ ಕೂಡ ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿಗೆ ದೂರ ಹೋಗ್ತೈತೆ. ಇದನ್ನೆಲ್ಲ ಹೇಳೋದು ಯಾರಪ್ಪ ಅಂದ್ರೆ ಎಡ್ವಿನ್ ಹಬಲ್ಸ್ ಥಿಯರಿ ಅಂತ ಕೇಳ್ತೀವಿ. ಇದು ಇಂಪಾರ್ಟೆಂಟ್ ಅಂತ ಎಕ್ಸಾಮ್ ಅಲ್ಲಿ ಎಲ್ಲೂ ಕೇಳಿಲ್ಲ, ಬಟ್ ನಮ್ಗೆ ಬೇರೆ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಸರಿನಾ? ಎಡ್ವಿನ್ ಹಬಲ್ಸ್ ಥಿಯರಿ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಈಗ ಗ್ಯಾಲಕ್ಸಿ ಅಂದ್ರೆ ಏನು? ಗ್ಯಾಲಕ್ಸಿ ಅಂದ್ರೆ ಏನಿಲ್ಲ, ಇಟ್ ಇಸ್ ಅ ಕಲೆಕ್ಷನ್ ಆಫ್ ಸ್ಟಾರ್ಸ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು, ಕ್ಲೌಡ್ಸ್ ಆಗಿರ್ಬೋದು, ಇದನ್ನೆಲ್ಲ ಕಲೆಕ್ಷನ್ ಮಾಡಿ ಒಂದು ಇದರಲ್ಲಿ ಯೂನಿವರ್ಸ್ ಒಳಗಡೆ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಗ್ಯಾಲಕ್ಸಿ ಅಂತ ಕರಿತೀವಿ. ಏನಂತ ಕರಿತೀವಿ? ಆಕಾಶಗಂಗೆ ಅಂತ ಕರಿತೀವಿ. ಆಕಾಶಗಂಗೆ ಅಂತ ಕರಿತೀವಿ. ಸೊ ಆಕಾಶಗಂಗೆ ಎಂದರೆ ನಕ್ಷತ್ರಗಳು, ಗ್ರಹಗಳು, ಅನಿಲಗಳು, ಧೂಳುಗಳು, ಮತ್ತೆ ಬ್ಲ್ಯಾಕ್ ಹೋಲ್ಸ್ ಆಗಿರ್ಬೋದು, ಇವೆಲ್ಲವನ್ನು ಗ್ರಾವಿಟಿಯಿಂದ ಕೂಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಗ್ಯಾಲಕ್ಸಿ ಅಂತ ಕರಿತೀವಿ. ಓಕೆನಾ? ಸೊ ಈಗ ನಮ್ ಸೋಲಾರ್ ಸಿಸ್ಟಮ್ ಒಂದು ಗ್ಯಾಲಕ್ಸಿ ಒಳಗಡೆ ಏನಿರುತ್ತೆ, ಸೋಲಾರ್ ಸಿಸ್ಟಮ್ ಇರುತ್ತೆ. ಹಾಗಾದ್ರೆ ನಮ್ ಸೋಲಾರ್ ಸಿಸ್ಟಮ್ ಯಾವ ಗ್ಯಾಲಕ್ಸಿ ಐತೆ? ನಾವು ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ಯಾವುದು? ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ನಾವು ಕರಿತೀವಿ. ಇದೆಲ್ಲದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡೋಣ. ನಮ್ಗೆ ಬೇಸಿಕ್ ಟು ಅಡ್ವಾನ್ಸ್ ನಾವೆಲ್ಲನೂ ಗೊತ್ತಿರಬೇಕು. ಓಕೆನಾ? ಜಿಯೋಗ್ರಫಿನ ನೀವು ತಿಳ್ಕೋಬೇಕು. ಯಾವುದೇ ಕಾರಣಕ್ಕೂ ಬಹ್ಯಾಟ್ ಮಾಡಕ್ಕೆ, ಅದು ಮಗಪ್ ಆಗಿರ್ಲಿ, ರೂಟ್ ಲರ್ನಿಂಗ್ ಮಾಡಕ್ಕಾಗಿರ್ಲಿ, ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಸರಿನಾ? ಸೊ ಈಗ ಗ್ಯಾಲಕ್ಸಿ ಬಗ್ಗೆ ನೋಡೋದಾದ್ರೆ, ಈಗ ನಮ್ಮ ಸೋಲಾರ್ ಸಿಸ್ಟಮ್ ಎಲ್ಲಿ ಲೊಕೇಟ್ ಆಗಿದೆ, ಯಾವ ಒಂದು ಗ್ಯಾಲಕ್ಸಿ ಲೊಕೇಟ್ ಆಗಿದೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ಓಕೆನಾ? ಈ ಗ್ಯಾಲಕ್ಸಿಗಳು ಯಾವ ತರ ಶೇಪ್ ಅಲ್ಲಿ ಇರುತ್ತೆ ಅಂದ್ರೆ, ನೋಡಿ ಯಾವ ತರ ಶೇಪ್ ಅಲ್ಲಿ ಇದೆ, ಹೀಗಿದೆ ಅಲ್ವಾ? ಅಂದ್ರೆ ಏನು, ಜಿಲೇಬಿ ಆಕಾರದಲ್ಲಿ. ಅಂದ್ರೆ ಇದು ಯಾವ ತರ ಇದೆ, ಸ್ಪೈರಲ್ ಶೇಪ್ ಅಂತ ಕರಿತೀವಿ. ಗ್ಯಾಲಕ್ಸಿ ಯಾವ ಶೇಪ್ ಅಲ್ಲಿ ಇರುತ್ತೆ, ಸ್ಪೈರಲ್ ಶೇಪ್ ಅಂತ ನಾವು ಕರಿತೀವಿ. ಸೊ ಈ ಮಿಲ್ಕಿ ವೇ ಗ್ಯಾಲಕ್ಸಿ ಅದೊಂದು ನಮ್ಮ ಗ್ಯಾಲಕ್ಸಿ ಯಾವೊಂದು ಗ್ಯಾಲಕ್ಸಿ ಅಂದ್ರೆ ಲೊಕೇಟ್ ಆಗಿದೆ ಅಂತಂದ್ರೆ ಆ ಒಂದು ಶೇಪ್ ಯಾವ್ದಪ್ಪ ಅಂದ್ರೆ ಸ್ಪೈರಲ್ ಗ್ಯಾಲಕ್ಸಿ ಅಂತ ಕರಿತೀವಿ. ಓಕೆನಾ? ಸ್ಪೈರಲ್ ಗ್ಯಾಲಕ್ಸಿ ಅಂತ ಕರಿತೀವಿ. ಸೊ ಈಗ ನಮ್ಮ ಗ್ಯಾಲಕ್ಸಿಗೆ ಹತ್ರವಾದ ಇರೋಂಥ ಒಂದು ಗ್ಯಾಲಕ್ಸಿ, ಈ ಮಿಲ್ಕಿ ವೇ ಗ್ಯಾಲಕ್ಸಿಗೆ ಹತ್ರವಾದ ಇರೋಂಥ ಒಂದು ಗ್ಯಾಲಕ್ಸಿ ಯಾವ್ದಪ್ಪ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಆಂಡ್ರೋಮೇಡಾ ಗ್ಯಾಲಕ್ಸಿ ಅಂತ ಕರಿತೀವಿ. M31 ಅಂತಾನು ಕರಿತೀವಿ, ಅಥವಾ ಆಂಡ್ರೋಮೇಡಾ ಗ್ಯಾಲಕ್ಸಿ ಅಂತಾನು ಕರಿತೀವಿ. ಇದು ಎಷ್ಟು ದೂರ ಐತೆ ಅಂತಂದ್ರೆ 2.5 ಲೈಟ್ ಇಯರ್ಸ್ ಅಂತ ಕರಿತೀವಿ. 2.5 ಮಿಲಿಯನ್ ಲೈಟ್ ಇಯರ್ಸ್. ಈಗ ನಾವು ಸೆಲೆಸ್ಟಿಯಲ್ ಬಾಡೀಸ್ ಅಲ್ಲಿ ಡಿಸ್ಟೆನ್ಸ್ ನ ಅಳತೆ ಹಾಕಕ್ಕೆ ಏನ್ ಯೂಸ್ ಮಾಡ್ತೀವಿ, ಲೈಟ್ ಇಯರ್ಸ್ ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಈ ಒಂದು ಗ್ಯಾಲಕ್ಸಿ ಆಂಡ್ರೋಮೇಡಾ ಗ್ಯಾಲಕ್ಸಿಗಿಂತ 2.5 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ ಇದೆ ಅಂತ ನಾವು ಹೇಳ್ತೀವಿ. ಸರಿನಾ? ನೆಕ್ಸ್ಟ್, ಈಗ ನಮಗೆ ಗೊತ್ತಾಯ್ತು, ಈಗ ಸ್ಪೈರಲ್ ಗ್ಯಾಲಕ್ಸಿ ಅಂದ್ರೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಗೆ ಹತ್ರ ಇರೋದು ಯಾವುದು, ಆಂಡ್ರೋಮೇಡಾ ಗ್ಯಾಲಕ್ಸಿ ಅಂತ. ಓಕೆನಾ? ಸೊ ಈಗ ಗ್ಯಾಲಕ್ಸಿ ಒಳಗಡೆ ಏನಿರುತ್ತೆ, ಇವಾಗ ಬರೋದು ಸೋಲಾರ್ ಸಿಸ್ಟಮ್. ಓಕೆನಾ? ಸೊ ನಮ್ಗೆ ಇವಾಗ ಏನೇನು ಕಲ್ತ್ವಿ, ಒಂದು ಯೂನಿವರ್ಸ್ ಬಗ್ಗೆ ಕಲ್ತ್ವಿ, ಅದಾದ್ಮೇಲೆ ಯೂನಿವರ್ಸ್ ಬಗ್ಗೆ ಅದಾದ್ಮೇಲೆ ನೆಕ್ಸ್ಟ್ ಗ್ಯಾಲಕ್ಸಿ ಬಗ್ಗೆ ನೋಡಿದ್ವಿ. ಈ ಯೂನಿವರ್ಸ್ ಅಲ್ಲಿ ಮೂರು ತರದ ಹೈಪೋಥಿಸಿಸ್ ನೋಡಿದ್ವಿ. ಒಂದು ಬಿಗ್ ಬ್ಯಾಂಗ್ ಥಿಯರಿ ನೋಡಿದ್ವಿ, ಆಮೇಲೆ ಇನ್ಫ್ಲೇಷನ್ ಥಿಯರಿ ನೋಡಿದ್ವಿ,
ಸ್ಟಡಿ ಸ್ಟೇಟ್ ಥಿಯರಿ ನೋಡಿ, ಹಬಲ್ಸ್ ಥಿಯರಿ ನೋಡಿದ್ವಿ. ಓಕೆನಾ, ಇವ್ ನಾಲ್ಕು ನಿಮ್ಗೆ ಇಂಪಾರ್ಟೆಂಟ್ ಆಗಿ ನೆನಪಿರ್ಬೇಕು. ಇದ್ರ ಮೇಲೆ ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಆದ್ರೂ ಕೇಳ್ಬೋದು, ಯಾವ್ದಾದ್ರು ಕೇಳ್ಬೋದು, ಅಥವಾ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಯಾವ್ದು ಕರೆಕ್ಟ್ ಮ್ಯಾಚ್ ಆಗಿದೆ ಅಂತಾನು ನಿಮ್ಗೆ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಓಕೆನಾ, ಈಗ ಗ್ಯಾಲಕ್ಸಿ ಒಳಗಡೆ ಏನಿರುತ್ತೆ, ಸೋಲಾರ್ ಸಿಸ್ಟಮ್ ಇರುತ್ತೆ, ಸೌರ ಮಂಡಲ ಅಂತ ಕರಿತೀವಿ. ಓಕೆನಾ, ಈಗ ನಾವು ಯೂನಿವರ್ಸ್ಗೆ ಹೆಂಗೆ ಈ ಯೂನಿವರ್ಸ್ ಎಮರ್ಜ್ ಆಯ್ತು, ಒರಿಜಿನ್ ಆಯ್ತು ಅಂತ ಅಂತೀವೋ, ಅದೇ ತರ ಈಗ ನಾವು ಯೋಚನೆ ಮಾಡ್ಬೋದಲ್ಲ, ಹೇಗೆ ಸೋಲಾರ್ ಸಿಸ್ಟಮ್ ಕ್ರಿಯೇಟ್ ಆಯ್ತು. ನಮ್ಗೆ ಸೋಲಾರ್ ಸಿಸ್ಟಮ್ ಅಂತ ಬಂದಿದ ತಕ್ಷಣ ನಮಗೆ ನೆನಪಾಗೋದೇನು, ಸೂರ್ಯ, ಅದಾದ್ಮೇಲೆ ಏನು, ಅರ್ತ್. ಓಕೆನಾ, ಸೋಲಾರ್ ಸಿಸ್ಟಮ್ ಅಂದ್ರೆ ನಾವು NCERT ನೋಡ್ಬಿಟ್ಟಿರ್ತೀವಿ, ಸೂರ್ಯನ್ ಬರಿತೀವಿ, ಮಿಡಲ್ ಅಲ್ಲಿ ಸೂರ್ಯನ್ ಬರಿತೀವಿ, ಅದಾದ್ಮೇಲೆ 4 ರಿಂಗ್ ಹಾಕ್ಬಿಟ್ಟು ಪ್ಲಾನೆಟ್ಸ್ ನ ಬರಿತೀವಿ. ಸೊ ನಮ್ಗೆ ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಕೇಳ್ತಾರ, ಡೆಫಿನೆಟ್ಲಿ ನಾಟ್. ನಮ್ಗೆ ಬೇಸಿಕ್ ಕ್ವಶನ್ಸ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಸೊ ನಮ್ಗೆ ಏನ್ ಕೇಳ್ಬೋದು ಅಂತಂದ್ರೆ, ನಮ್ಗೆ ಒರಿಜಿನ್ ಆಫ್ ಸೋಲಾರ್ ಸಿಸ್ಟಮ್ ಹೇಗಾಯ್ತು, ಯಾವ್ಯಾವ ಥಿಯರಿ ಕೊಟ್ರು, ನಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಕೇಳ್ಬೋದು ಇದ್ರೊಳಗೆ. ಓಕೆನಾ, ಸೊ ಈಗ ಈ ಒರಿಜಿನ್ ಆಫ್ ಸೋಲಾರ್ ಸಿಸ್ಟಮ್ ಹೇಗೆ ಒರಿಜಿನ್ ಆಯ್ತು. ಓಕೆನಾ, ಸೊ ನಾವೀಗ ಹೇಗೆ ಯೂನಿವರ್ಸ್ಗೆ ಥಿಯರೀಸ್ ಕೊಟ್ಟಿದ್ರು ಸೈಂಟಿಸ್ಟು, ಅದೇ ತರನೇ ಸೋಲಾರ್ ಸಿಸ್ಟಮ್ ಹೇಗೆ ಒರಿಜಿನ್ ಆಯ್ತು ಅದಕ್ಕೂ ಕೂಡ ಸ್ವಲ್ಪ ಏನ್ ಕೊಟ್ಟಿದ್ದಾರೆ, ಥಿಯರೀಸ್ ಕೊಟ್ಟಿದ್ದಾರೆ. ಯಾವ್ಯಾವ ಥಿಯರಿ ಇದೆ ಅದನ್ನೆಲ್ಲ ನಾವು ನೋಡೋಣ. ಓಕೆನಾ, ಸೊ ಮೊದಲನೇದು ಕಾಪರ್ನಿಕಸ್ ಥಿಯರಿ ಅಂತ ಕರಿತೀವಿ. ಯಾವುದು, ಕಾಪರ್ನಿಕಸ್ ಥಿಯರಿ ಅಂತ ಕರಿತೀವಿ, ಅಥವಾ ಹೀಲಿಯೋಸೆಂಟ್ರಿಕ್ ಥಿಯರಿ ಅಂತಾನೂ ಕರಿತೀವಿ. ಇವ್ರ ಥಿಯರಿನ ಏನಂತ ಕರಿತೀವಿ, ಹೀಲಿಯೋಸೆಂಟ್ರಿಕ್ ಥಿಯರಿ ಅಂತ ಕರಿತೀವಿ. ಈ ಥಿಯರಿನ ಕೊಟ್ಟ ಸೈಂಟಿಸ್ಟ್ ಯಾರಪ್ಪ ಅಂತಂದ್ರೆ ನಿಕೋಲಸ್ ಕಾಪರ್ನಿಕಸ್ ಅಂತ ಕರಿತೀವಿ. 1543 ಕೊಟ್ಟಿದ್ದು. ಇನ್ 1543 ಈ ಥಿಯರಿನ ತಗೋಬರ್ತಾರೆ. ಸೊ ಈ ಕಾಪರ್ನಿಕಸ್ ಥಿಯರಿಲಿ ಏನ್ ಹೇಳ್ತಾರೆ ಅಂತಂದ್ರೆ, 1543 ಮುಂಚೆ ಸ್ಟೂಡೆಂಟ್ ಪೀಪಲ್ಗಳು ಏನ್ ಅನ್ಕೊಂಡು, ಜನರು ಹೇಗೆ ಅನ್ಕೊಂಡಿದ್ರು ಅಂತಂದ್ರೆ, ಅಂದ್ರೆ ಭೂಮಿ ಮಧ್ಯದಲ್ಲಿ ಐತೆ, ಅದ್ರ ಸುತ್ತ ಎಲ್ಲ ಪ್ಲಾನೆಟ್ಸ್ ತಿರುಗ್ತಾ ಐತೆ. ಏನಂದ್ರೆ ಅರ್ತ್ ಮಧ್ಯದಲ್ಲಿ ಐತೆ, ಅದ್ರ ಸುತ್ತ ಏನಾಗ್ತೈತೆ, ಎಲ್ಲಾ ಪ್ಲಾನೆಟ್ಸ್ಗಳು ತಿರುಗ್ತಾ ಐತೆ ಅಂತ ಹೇಳಿದ್ರು. ಓಕೆನಾ, ಬಟ್ ಇಟ್ ವಾಸ್ ಅ ರಾಂಗ್ ಹೈಪೋಥಿಸಿಸ್ ಅಂತಾನೆ ನಾವು ಹೇಳ್ಬೋದು. ಯಾಕೆಂದ್ರೆ ಭೂಮಿ ಸುತ್ತ ಎಲ್ಲಾ ಪ್ಲಾನೆಟ್ಸ್ ತಿರುಗ್ತಾ ಇಲ್ಲ, ಭೂಮಿನೇ ಸೂರ್ಯನ ಸುತ್ತ ತಿರುಗ್ತಾ ಐತೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಕಾಪರ್ನಿಕಸ್ ಥಿಯರಿಯಲ್ಲಿ ನಿಕೋಲಸ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಸೋಲಾರ್ ಸಿಸ್ಟಮ್ ಅಲ್ಲಿ ಸನ್ ಮಧ್ಯದಲ್ಲಿದ್ದಾನೆ, ಅಂದ್ರೆ ಸೂರ್ಯ ಮಧ್ಯದಲ್ಲಿದ್ದಾನೆ, ಅದ್ರ ಸುತ್ತ ಬೇರೆ ಎಲ್ಲ ಪ್ಲಾನೆಟ್ಸ್ಗಳು ಏನಾಗ್ತೈತೆ, ಆರ್ಬಿಟ್ ಆಗ್ತೈತೆ, ಅಂದ್ರೆ ತಿರುಗ್ತಾ ಐತೆ, ರೊಟೇಟ್ ಆಗ್ತೈತೆ ಅಂತ ಹೇಳೋದು ಯಾರಪ್ಪ ಅಂತಂದ್ರೆ ಕಾಪರ್ನಿಕಸ್ ಥಿಯರಿಯಲ್ಲಿ ನಿಕೋಲಸ್ ಕಾಪರ್ನಿಕಸ್ ಅವರು ಹೇಳ್ತಾರೆ. ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ, ಹೀಲಿಯೋ ಮತ್ತೆ ಸೆಂಟರ್ ಅಲ್ಲಿರೋ ಒಂದು ಸೂರ್ಯ ಅಂದ್ರೆ ಹೀಲಿಯೋ, ಸನ್ಲೈಟ್ ನ ಪ್ರೊಡ್ಯೂಸ್ ಮಾಡೋರು. ಓಕೆನಾ, ಅವರು ಥಿಯರಿ ಅದಕ್ಕೆ ಇದನ್ನ ಹೀಲಿಯೋಸೆಂಟ್ರಿಕ್ ಥಿಯರಿ ಅಂತ ಕರೀತಾರೆ. ಓಕೆನಾ, ಸೊ ಅವ್ರ ಥಿಯರಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸನ್ ಈಸ್ ಅಟ್ ದ ಸೆಂಟರ್ ಆಫ್ ದ ಸೋಲಾರ್ ಸಿಸ್ಟಮ್ ಸೆಂಟ್ರಲ್ ಏನೈತೆ, ಸನ್ ಐತೆ, ಮತ್ತೆ ಎಲ್ಲಾ ಪ್ಲಾನೆಟ್ಸ್ಗಳು ಏನಾಗ್ತೈತೆ, ಅದ್ರ ಸುತ್ತ ತಿರುಗ್ತಾ ಐತೆ ಅಂತ ಹೇಳ್ತಾರೆ. ಇದು ಮೊದಲನೇ ಥಿಯರಿ. ಈ ಥಿಯರಿ ಕೂಡ ಅಕ್ಸೆಪ್ಟೆಡ್. ಓಕೆನಾ, ಈ ಥಿಯರಿನು ನಮ್ಗೆ ಇಂಪಾರ್ಟೆಂಟ್, ಮತ್ತೆ ಈ ಥಿಯರಿನು ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಇದಕ್ಕಿಂತ ಇನ್ನೊಂದು ಮೋಸ್ಟ್ ಅಡ್ವಾನ್ಸ್ಡ್ ಮತ್ತೆ ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ ಯಾವ್ದಪ್ಪ ಅಂತಂದ್ರೆ ನೆಬುಲಾ ಹೈಪೋಥಿಸಿಸ್ ಅಂತ ಕರಿತೀವಿ. ಓಕೆನಾ, ಏನು ಸೋಲಾರ್ ನೆಬುಲಾ ಥಿಯರಿ ಅಂತಾನು ಕರಿತೀವಿ, ಅಥವಾ ನೆಬುಲಾ ಸಿದ್ಧಾಂತ ಅಂತ ಕರಿತೀವಿ. ಹಾಗಾದ್ರೆ ಈ ನೆಬುಲಾ ಸಿದ್ಧಾಂತ ಯಾರು ಕೊಡ್ತಾರೆ, ಯಾವ ಸೈಂಟಿಸ್ಟ್ ಅಂದ್ರೆ, ಇಂಪಾರ್ಟೆಂಟು, ಇವ್ರ ನೇಮ್ ನ ನೀವು ನೆನ್ಪಿಟ್ಕೋಬೇಕು. ಓಕೆನಾ, ಒಂದು ಇಮ್ಯಾನ್ಯುಯಲ್ ಕಾಂತ್ ಅಂತ ಕರಿತೀವಿ, ಇಮ್ಯಾನ್ಯುಯಲ್ ಲ್ಯಾಪ್ಲೇಸೆ ಅಂತ ಕರಿತೀವಿ. ಯಾರು, PS ಲ್ಯಾಪ್ಸೆ ಅಥವಾ ಪೈರಿಸೈಮೋನ್ ಲ್ಯಾಪ್ಸೆ ಅಂತ ಕರಿತೀವಿ, ಮತ್ತೆ ಇಮ್ಯಾನ್ಯುಯಲ್ ಕಾಂತ್. ನೆಬುಲಾರ್ ಹೈಪೋಥಿಸಿಸ್ ಕೊಟ್ಟ ಸೈಂಟಿಸ್ಟ್ ಯಾರಪ್ಪ ಅಂತಂದ್ರೆ ಇಮ್ಯಾನ್ಯುಯಲ್ ಕಂತ್ ಆಗಿರ್ಬೋದು, ಮತ್ತೆ ಪೈರಿಸೈಮೋನ್ ಲ್ಯಾಪ್ಲೇಸ್ ಅಂತ ಕರಿಬಹುದು. ಲ್ಯಾಪ್ಲೇಸ್ ಮತ್ತೆ ಇಮ್ಯಾನ್ಯುಯಲ್ ಕಂತ್ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ. ಈ ನೆಬುಲಾರ್ ಹೈಪೋಥಿಸಿಸ್ ಅಂದ್ರೆ ಏನು, ಈಗ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗ ಸೋಲಾರ್ ಸಿಸ್ಟಮ್ಸ್ ಫಾರ್ಮ್ ಆಗೋಕ್ಕಿಂತ ಮುಂಚೆ ಹೇಗಿತ್ತಪ್ಪ ಅಂತಂದ್ರೆ ನೆಬುಲಾ ಲೈಕ್ ಆಫ್ ಸ್ಟ್ರಕ್ಚರ್ ಆಗಿತ್ತು ಅಂತ ಹೇಳ್ತಾರೆ. ಏನಾಯ್ತು ಅಂತಂದ್ರೆ ನೆಬುಲಾ ಲೈಕ್ ಆಫ್ ಸ್ಟ್ರಕ್ಚರ್ ಆಗಿತ್ತು ಅಂತ ಹೇಳ್ತಾರೆ. ಈ ನೆಬುಲಾ ಲೈಕ್ ಆಫ್ ಸ್ಟ್ರಕ್ಚರ್ ಹೇಗಿತ್ತಪ್ಪ ಅಂತಂದ್ರೆ, ಅದ್ರೊಳಗಡೆ ತುಂಬಾ ಕ್ಲೌಡ್ಸ್ ಆಫ್ ಗ್ಯಾಸಸ್ ಇರುತ್ತೆ, ಅದಾದ್ಮೇಲೆ ತುಂಬಾ ಧೂಳು ಇರುತ್ತೆ. ಓಕೆನಾ, ತುಂಬಾ ಧೂಳು ಇರುತ್ತೆ. ಈಗ ಅಲ್ಲಿ ಗ್ರಾವಿಟಿ ಇತ್ತು, ಸ್ಪೇಸ್ ಅಲ್ಲಿ ಏನಿತ್ತು, ಗ್ರಾವಿಟಿ ಇತ್ತು. ಈ ಗ್ರಾವಿಟಿ ಏನ್ ಮಾಡುತ್ತೆ ಅಂತಂದ್ರೆ ಈ ಕ್ಲೌಡ್ ನ ಏನ್ ಮಾಡುತ್ತೆ, ಒಳಗೆ ಎಳ್ಕೊಬಿಡುತ್ತೆ. ಒಳಗೆ ಎಳ್ಕೊಂಡು ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಕ್ಲೌಡ್ ರೊಟೇಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಫುಲ್ಲು ಸ್ಪೀಡ್ ಆಗಿ ರೊಟೇಟ್ ಆಗಿ ಏನಾಗುತ್ತೆ, ಒಂದು ಫ್ಲಾಟ್ ರೊಟೇಟಿಂಗ್ ಡಿಸ್ಕ್ ಆಗಿ ಫಾರ್ಮ್ ಆಗುತ್ತೆ. ಓಕೆನಾ, ಒಂದು ಫ್ಲಾಟ್ ರೊಟೇಟಿಂಗ್ ಡಿಸ್ಕ್ ಆಗಿ ಫಾರ್ಮ್ ಆಗಿ ಏನಾಗುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗೋಕ್ಕೆ ಶುರು ಆಗುತ್ತೆ. ಎಕ್ಸ್ಪ್ಯಾಂಡ್ ಆಗಕ್ಕೆ ಶುರು ಆಗೋ ಏನಾಗುತ್ತೆ ಅಂದ್ರೆ ಸೆಂಟರ್ ಏನಾಗುತ್ತೆ, ಸಣ್ಣಾಗಿ ಆಗುತ್ತೆ. ಇನ್ ಮಿಕ್ಕಿದ ಎಕ್ಸ್ಪ್ಯಾಂಡ್ ಆಗ್ತಾ ಏನಾಗುತ್ತೆ, ಈ ಒಂದು ಪ್ಲಾನೆಟ್ಸ್ಗಳು ಫಾರ್ಮ್ ಆಗುತ್ತೆ. ಓಕೆನಾ, ಸೊ ಇದೊಂದು ಮೋಸ್ಟ್ ಅಕ್ಸೆಪ್ಟೆಡ್ ಹೈಪೋಥಿಸಿಸ್ ಅಂತಾನೆ ನಾವು ಕರೀತೀವಿ. ಓಕೆನಾ, ಸೊ ಈಗ ಹೆಂಗಾಗುತ್ತೆ ಅಂದ್ರೆ ನೋಡಿ, ಈಗಿರುತ್ತೆ, ಆಮೇಲೆ ಏನಾಗುತ್ತೆ,
ತಿರುಗ್ತಾ 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 ಏನಾಗುತ್ತೆ, ಡಸ್ಟ್ ಏನಾಗುತ್ತೆ, ನಾನು ಏನ್ ಹೇಳ್ತೀನಿ, ಗ್ರಾವಿಟೇಷನ್ ಏನ್ ಮಾಡುತ್ತೆ, ಪುಲ್ ದ ಕ್ಲೌಡ್ ಇನ್ವರ್ಡ್ಸ್. ಒಂದು ಕ್ಲೌಡ್ ಡಸ್ಟ್ ಏನ್ ಮಾಡುತ್ತೆ, ಇನ್ವರ್ಡ್ ಗೆ ತಗೊಂಡು ಆ ಒಂದು ಕ್ಲೌಡ್ ಏನಾಗುತ್ತೆ, ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಆಗ್ತಾ ಸ್ಪ್ರಿಂಗ್ ಅಂದ್ರೆ ಒಂದು ಸೆಂಟರ್ ಅಲ್ಲಿ ರೊಟೇಟ್ ಆಗ್ತಾ ಆಗ್ತಾ ಡಿಸ್ಕ್ ಶೇಪ್ ಆಗುತ್ತೆ. ಡಿಸ್ಕ್ ಶೇಪ್ ಆದ್ಮೇಲೆ ಸೆಂಟರ್ ಏನಾಗುತ್ತೆ, ಸಣ್ಣ ಆಗುತ್ತೆ, ಇನ್ ಮಿಕ್ಕಿದೆಲ್ಲ ಆಗಿ 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 ಆಬ್ಜೆಕ್ಟ್ಸ್ ಮತ್ತೆ ಕ್ಲೌಡ್ಸ್ ಗ್ಯಾಸ್ ಇದಾಗಿ ಒಂದು ಪ್ಲಾನೆಟ್ಸ್ ಆಗಿ ಆಗಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ಓಕೆನಾ. ಸೊ ಇಟ್ ಈಸ್ ದ ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ ಅಂತ ಹೇಳ್ಬೋದು. ಯಾವ್ದಕ್ಕೆ ಸಂಬಂಧಪಟ್ಟಂಗೆ, ಸೋಲಾರ್ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ. ಓಕೆನಾ. ಸೊ ಇದಾದ್ಮೇಲೆ ಇನ್ನೊಂದು ಪ್ಲಾನೆಟಿಸ್ಮಲ್ ಥಿಯರಿ ಅಂತ ಬರುತ್ತೆ. ಓಕೆನಾ. ಏನು ಪ್ಲಾನೆಟಿಸ್ಮಿಯಲ್ ಥಿಯರಿ ಅಂತ ಕರಿತೀವಿ. ಈ ಥಿಯರಿನ ಪ್ರಪೋಸ್ ಮಾಡಿದ್ ಯಾರಂದ್ರೆ 3 ಜನ ಇರ್ತಾರೆ, ಇಬ್ರು ಇರ್ತಾರೆ. ಒಂದು ಚೇಂಬರ್ಲಿಂಗ್ ಅಂತ ಕರಿತೀವಿ, TC ಚೇಂಬರ್ಲಿಂಗ್, ಮತ್ತೆ ಮೌಲ್ಟನ್, FR ಮೌಲ್ಟನ್ ಅಂತ ನೆನ್ಪಿಟ್ಕೊಳ್ಳಿ. ಇವ್ರ ಬಗ್ಗೆ ನಮ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ. ಇವ್ರ ಬಗ್ಗೆ ನಮ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಇವ್ರು ಏನ್ ಹೇಳ್ತಾರಂತಂದ್ರೆ, ಯೂನಿವರ್ಸ್ ಒರಿಜಿನ್ ಆದಾಗೆ ನಮ್ಗೆ ಸನ್ ಇತ್ತು, ಸೂರ್ಯ ಮೊದಲೇ ಇತ್ತು, ಬಟ್ ನಿಯರ್ ಬೈ ಪಾಸ್. ಓಕೆನಾ. ಸೂರ್ಯ ಮೊದಲೇ ಇತ್ತು, ಇದ್ರ ಮಾತ್ರ ಸ್ಟಾರ್ಸ್ ಹೋಗುತ್ತೆ. ಓಕೆನಾ. ಸೂರ್ಯನ ಹತ್ರ ಏನಾಗುತ್ತೆ, ಸ್ಟಾರ್ಸ್ ಹೋಗುತ್ತೆ. ಈ ಸ್ಟಾರ್ಸ್ ಹೋದಾಗ ಏನಾಗುತ್ತಪ್ಪ ಅಂತಂದ್ರೆ, ಸೂರ್ಯನಲ್ಲಿರೋಂಥ ಒಂದು ಗ್ರಾವಿಟಿಯಿಂದ ಹಾಟ್ ಮೆಟೀರಿಯಲ್ ಏನ್ ಮಾಡ್ಕೊಂತಾರೆ, ಇವರು ಪುಲ್ ಮಾಡ್ಕೊಂತಾರೆ. ದ ಸ್ಟಾರ್ಸ್ ಗ್ರಾವಿಟಿ ಅಂದ್ರೆ ಆ ಸ್ಟಾರ್ ಅಲ್ಲಿ ಇರುತ್ತಲ್ಲ ಒಂದು ಗ್ರಾವಿಟಿ ಏನಾಗುತ್ತೆ ಅಂದ್ರೆ, ಸೂರ್ಯನಲ್ಲಿರುವಂತ ಒಂದು ಬಿಸಿ ಮೆಟೀರಿಯಲ್ಸ್ ಪದಾರ್ಥಗಳನ್ನ ಏನ್ ಮಾಡ್ಕೊಂತವೆ, ಅವನ್ನ ಈಸ್ಕೊಡುತ್ತೆ. ಓಕೆನಾ, ಪಡ್ಕೊಂಡು ಏನಾಗುತ್ತೆ, ಇದು ಒಂದು ಡೆನ್ಸ್ ಸ್ಮಾಲ್ ಸಾಲಿಡ್ ಬಾಡಿ ಆಗಿ ಪ್ಲಾನೆಟಿಸ್ಮಲ್ ಥಿಯರಿ ಎಸ್ಟಾಬ್ಲಿಷ್ ಆಗುತ್ತೆ. ಈಗ ಪ್ಲಾನೆಟಿಸ್ಮಲ್ ಅಂದ್ರೆ ಏನು, ಪ್ಲಾನೆಟ್ಸ್ ಎಸ್ಟಾಬ್ಲಿಷ್ ಆಗುತ್ತೆ, ಓಕೆನಾ. ಸೊ ಈಗ ಪ್ಲಾನೆಟಿಸ್ಮಲ್ ಅಲ್ಲಿ ಎಲ್ಲ ಕೊಲೆಡ್ ಆಗಿ ಏನಾಗುತ್ತೆ, ಜಾಯಿನ್ ಆಗಿ ಒಂದು ಪ್ಲಾನೆಟ್ ಆಗಿ ಫಾರ್ಮ್ ಆಗುತ್ತೆ. ಓಕೆನಾ. ಸೊ ಈ ಒಂದು ಥಿಯರಿನ ಯಾರು ಕೊಡ್ತಾರಪ್ಪ ಅಂತಂದ್ರೆ, ಪ್ಲಾನೆಟಿಸ್ಮಲ್ ಥಿಯರಿ ಪ್ರಪೋಸ್ ಮಾಡಿದವ್ರು ಯಾರು, ಥಾಮಸ್ ಚೌಡರ್ ಕೇಂಬರ್ಲಿಂಗ್ ಮತ್ತೆ ಮೌಲ್ಟನ್ ಅಂತ ಕರಿತೀವಿ. FR ಮೌಲ್ಟನ್, TC ಕೇಂಬರ್ಲಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ. ಈ ಸಿದ್ಧಾಂತಗಳನ್ನ ನಮ್ಗೆ ನೆನ್ಪಿಡ್ಬೇಕು. ಯಾಕೆ ಅಂದ್ರೆ ನಮಗೆ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ಆದ್ರೂ ಕೇಳ್ಬೋದು, ಬಟ್ ನೆಬುಲಾ ಹೈಪೋಥೆಸಿಸ್ ಪ್ರಪೋಸ್ ಮಾಡಿದವ್ರು ಯಾರು, ಸೈಂಟಿಸ್ಟ್ ನೇಮ್ ಏನು ಅಂತಾನೆ ಕೇಳ್ಬಿಡ್ಬೋದು. ಓಕೆನಾ. ಡೈರೆಕ್ಟ್ ಕ್ವಶನ್ಸ್ ಕೇಳೋ ಸಾಧ್ಯತೆನೂ ನಮ್ಗೆ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಅರ್ಥ ಆಯ್ತಾ ಹೇಗೆ ಥಿಯರಿ ಉದ್ಭವ ಆಗುತ್ತೆ ಅಂತ? ಜಸ್ಟ್ ನಮ್ಗೆ ಒಂದು ನಾಲೆಜ್ ಇರಬೇಕು, ಬೇಸಿಕ್ ನಾಲೆಜ್ ಇರಬೇಕು, ಯಾವ್ಯಾವ ತರ ಥಿಯರೀಸ್ ಬಂತು, ಯಾರ್ಯಾರು ಯಾವ್ಯಾವ ತರ ಹೈಪೋಥೆಸಿಸ್ ಬಂತು ಅಂತ. ಓಕೆನಾ. ಸೊ ಇಲ್ಲಿಗೆ ನಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಯ್ತು ಹೇಗೆ ಯೂನಿವರ್ಸ್ ಎಕ್ಸಿಸ್ಟ್ ಆಯ್ತು, ಅಂದ್ರೆ ಒರಿಜಿನ್ ಆಫ್ ಯೂನಿವರ್ಸ್ ಹೇಗೆ, ಅದಾದ್ಮೇಲೆ ಸನ್ ಹೇಗೆ ಎಕ್ಸಿಸ್ಟ್ ಆಯ್ತು, ಪ್ಲಾನೆಟ್ ಹೇಗೆ ಎಕ್ಸಿಸ್ಟ್ ಆಯ್ತು ಅಂತ. ಓಕೆನಾ. ಸೊ ಯೂನಿವರ್ಸು ತುಂಬಾ 13.8 ಬಿಲಿಯನ್ ಇಯರ್ಸ್ ಅಂದ್ರಲ್ಲ, ಅವಾಗ ಎಸ್ಟಾಬ್ಲಿಷ್ ಆಗಿದ್ದು, ಇವಾಗೂ ಕೂಡ ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾನೆ ಐತೆ. ಓಕೆನಾ, ಎಕ್ಸ್ಪ್ಯಾಂಡ್ ಆಗ್ತಾನೆ ಐತೆ. ಸೊ ಈಗ ನಾವು ಫಸ್ಟ್ ಯಾವ್ದು ನೋಡಿದ್ವಿ, ಒಂದು ಯೂನಿವರ್ಸ್ ನೋಡಿದ್ವಿ, ಅದಾದ್ಮೇಲೆ ಗ್ಯಾಲಕ್ಸಿ ನೋಡಿದ್ವಿ, ಗ್ಯಾಲಕ್ಸಿ ಒಳಗಡೆ ಏನ್ ನೋಡಿದ್ವಿ, ಸೋಲಾರ್ ಸಿಸ್ಟಮ್ ನ ನೋಡಿದ್ವಿ. ಓಕೆನಾ. ಈಗ ಸೋಲಾರ್ ಸಿಸ್ಟಮ್ ಅಲ್ಲಿ ಏನೈತೆ, ನಾವೇನಂತ ಕರಿತೀವಿ, ಅದನ್ನ ಸ್ಪೇಸ್ ಅಂತ ಕರಿತೀವಿ. ನಾವು ಕೆಳಗೆ ಭೂಮಿ ಮೇಲೆ ನಿಂತ್ಕೊಂಡು ಏನಂತ ಕರಿತೀವಿ, ಸೋಲಾರ್ ಸಿಸ್ಟಮ್ ನ ಸ್ಪೇಸ್ ಅಂತ ಕರಿತೀವಿ. ನಾವು ಸ್ಪೇಸ್ ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಸ್ಪೇಸ್ ಅಲ್ಲಿ ಇರುವಂತ ಒಂದು ಆಬ್ಜೆಕ್ಟ್ಸ್ ಗಳನ್ನ ನಾವು ಕಲಿಬೇಕು. ಓಕೆನಾ. ಸ್ಪೇಸ್ ಅಲ್ಲಿ ಏನೇನೈತೆ, ಈಗ ಆಕಾಶದಲ್ಲಿ ಏನೇನೈತಪ್ಪ ಅಂತ ನಾವೇನೇನೈತೆ ಅದ್ರ ಬಗ್ಗೆ ಎಲ್ಲ ಫಸ್ಟ್ ನಾವು ತಿಳ್ಕೊಬೇಕು. ಅದಾದ್ಮೇಲೆ ನಾವು ಸೌರಮಂಡಲಕ್ಕೆ ಹೋಗೋಣ. ಓಕೆನಾ. ಈಗ ಸೆಲೆಸ್ಟಿಯಲ್ ಬಾಡೀಸ್ ಅಂದ್ರೆ ಏನು, ಖಗೋಳ ವಸ್ತುಗಳು ಎಂದರೇನು? ಸೆಲೆಸ್ಟಿಯಲ್ ಬಾಡೀಸ್ ಅಂದ್ರೆ ಯಾವ್ಯಾವ ವಸ್ತುಗಳು ಸ್ಪೇಸ್ ಅಲ್ಲಿ ಇರುತ್ತಲ್ವಾ, ಅದು ನಾವೇನಂತ ಕರಿತೀವಿ, ಸೆಲೆಸ್ಟಿಯಲ್ ಬಾಡೀಸ್ ಅಂತ ಕರಿತೀವಿ. ಸೆಲೆಸ್ಟಿಯಲ್ ಬಾಡೀಸ್ ಆರ್ ನ್ಯಾಚುರಲ್ ಆಬ್ಜೆಕ್ಟ್ಸ್. ಆ ಆಬ್ಜೆಕ್ಟ್ಸ್ ಆಗಿರ್ಬೋದು, ವಸ್ತು ಆಗಿರ್ಬೋದು, ಫೌಂಡ್ ಇನ್ ದ ಸ್ಪೇಸ್ ಅಥವಾ ಯೂನಿವರ್ಸ್ ಅಂತ ಕರಿತೀವಿ. ಈಗ ಹೇಗೆ ಸ್ಪೇಸ್ ಅಲ್ಲಿ ಇರುತ್ತೆ, ಇದು ಹೇಗಿರುತ್ತಪ್ಪ ಅಂದ್ರೆ, ಡ್ಯೂ ಟು ದ ಗ್ರಾವಿಟಿ ಅದು ಅಲ್ಲೇ ಇರುತ್ತೆ. ಓಕೆನಾ. ದೇ ಆರ್ ಹೋಲ್ಡ್ ಟುಗೆದರ್ ಬೈ ದ ಗ್ರಾವಿಟಿ ಅಂಡ್ ಮೂವ್ ಇನ್ ಸ್ಪೇಸ್. ಗ್ರಾವಿಟಿಯಿಂದ ಅದು ಅಲ್ಲೇ ಇದೆ, ಮತ್ತೆ ಸ್ಪೇಸ್ ಅಲ್ಲಿ ಏನಾಗ್ತಿರುತ್ತೆ, ಮೂವ್ಮೆಂಟ್ ಆಗ್ತಾ ಇರುತ್ತೆ. ಓಕೆನಾ. ಇದನ್ನ ನಾವು ಸ್ಪೇಸ್ ಅಲ್ಲಿ ಇರುವಂತ ಒಂದು ಆಬ್ಜೆಕ್ಟ್ಸ್ ಏನಂತ ಕರಿತೀವಿ, ಸೆಲೆಸ್ಟಿಯಲ್ ಬಾಡೀಸ್ ಅಂತ ಕರಿತೀವಿ. ಸೊ ಒಂದು ಸೆಲೆಸ್ಟಿಯಲ್ ಬಾಡಿ ಅಂದ್ರೆ ಯಾವುದು, ಸ್ಟಾರ್ಸ್ ಆಗಿರ್ಬೋದು, ಪ್ಲಾನೆಟ್ಸ್ ಆಗಿರ್ಬೋದು, ಮೂನ್ಸ್ ಆಗಿರ್ಬೋದು, ಆಸ್ಟರಾಯ್ಡ್, ಕಾಮೆಟ್ಸ್, ಇದೆಲ್ಲನೂ ಕೂಡ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಅನ್ಬೋದು. ಹಾಗಾದ್ರೆ ಈ ಸೆಲೆಸ್ಟಿಯಲ್ ಬಾಡೀಸ್ ನ ನಾವು 2 ತರ ಡಿವೈಡ್ ಮಾಡ್ತೀವಿ. ಒಂದು ಯಾವ್ದಪ್ಪ ಅಂತಂದ್ರೆ, ಒಂದು ಲೂಮಿನಾಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ, ಇನ್ನೊಂದು ನಾನ್ ಲೂಮಿನಾಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ನಾವು NCERT ಬರ್ತೀವಿ ಈಗ. ಓಕೆನಾ. ಸೊ ಇಷ್ಟು ನಾವು ಓದಿರ್ತೀವಲ್ಲ, ಅದೆಲ್ಲ NCERT ಬೇಸಿಕ್ ಕೊಟ್ಬಿಟ್ಟಿರ್ತಾರೆ. ಸೊ ಈ ತರ ಇವಾಗ ಬಂದ್ವಲ್ಲ ನಾವು NCERT ಗೆ ಬಂದಂಗೆ. ಸೊ ಈಗ ಲೂಮಿನಸ್ ಅಂದ್ರೆ ಏನು, ನಾನ್ ಲೂಮಿನಸ್ ಅಂದ್ರೆ ಏನು, ಇವೆರಡು ಸೆಲೆಸ್ಟಿಯಲ್ ಬಾಡೀಸ್. ಈಗ ಸೆಲೆಸ್ಟಿಯಲ್ ಬಾಡೀಸ್ ಅಂದ್ರೆ ಏನು, ಸ್ಪೇಸ್ ಅಲ್ಲಿ ಇರುವಂತ ಒಂದು ಆಬ್ಜೆಕ್ಟ್ಸ್. ಆ ಆಬ್ಜೆಕ್ಟ್ಸ್ ನಾವು 2 ತರ ಡಿವೈಡ್ ಮಾಡ್ತೀವಿ, ಒಂದು ಲೂಮಿನಾಸ್, ಇನ್ನೊಂದು ನಾನ್ ಲೂಮಿನಾಸ್. ಓಕೆನಾ. ಸೊ ಈಗ ಲೂಮಿನಾಸ್ ಅಂದ್ರೆ ಏನು, ಈ ಯಾವ ಒಂದು ಸೆಲೆಸ್ಟಿಯಲ್ ಬಾಡೀಸ್ ಅಥವಾ ಆಬ್ಜೆಕ್ಟ್ಸ್
ತಮ್ಮ ಬೆಳಕನ್ನು ತಾವೇ ಎಮಿಟ್ ಮಾಡುತ್ತವೋ ಅದನ್ನ ನಾವು ಲೂಮಿನಾಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಲೂಮಿನಾಸ್ ಬಾಡೀಸ್ ಆರ್ ದ ಆಬ್ಜೆಕ್ಟ್ಸ್ ದಟ್ ಪ್ರೊಡ್ಯೂಸ್ ದೇರ್ ಓನ್ ಲೈಟ್ ಮತ್ತೆ ಹೀಟ್. ತಮ್ಮ ಆ ಒಂದು ಆಬ್ಜೆಕ್ಟ್ಸ್ ಅವರದೇ ಆದ ಒಂದು ಲೈಟು ಮತ್ತೆ ಹೀಟ್ ನ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಲೂಮಿನಾಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಯಾವುದು? ಸನ್ ಆಗಿರ್ಬೋದು, ಸ್ಟಾರ್ಸ್ ಆಗಿರ್ಬೋದು. ಸ್ಟಾರ್ಸ್ ಏನ್ ಕೊಡುತ್ತೆ? ಲೈಟ್ ಕೊಡುತ್ತೆ. ಸನ್ನು ಲೈಟು ಹೀಟ್ ಎರಡೂ ಕೊಡುತ್ತೆ. ಓಕೆನಾ? ಇದನ್ನ ನಾವು ಲೂಮಿನಾಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ನಾನ್ ಲೂಮಿನಾಸ್ ಆಬ್ಜೆಕ್ಟ್ಸ್ ಅಂದ್ರೆ ಏನು? ಯಾವ ಒಂದು ಆಬ್ಜೆಕ್ಟ್ಸ್ಗಳು ತಮ್ಮ ಲೈಟ್ ಅನ್ನು ಮತ್ತೆ ಹೀಟ್ ನ ಎಮಿಟ್ ಮಾಡಲು ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಲೂಮಿನಾಸ್ ಬಾಡೀಸ್ ಅಂತ ಕರಿತೀವಿ. ಓಕೆನಾ? ಸ್ವಯಂ ಪ್ರಕಾಶಿಸದ ವಸ್ತುಗಳು ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವುದು? ಅರ್ಥಗೆ ಬೆಳಕು ಬರುತ್ತಾ? ಅರ್ಥ ಬೆಳಕು ಕೊಡುತ್ತಾ? ಇಲ್ಲ. ಸನ್ಲೈಟ್ ನ ಬೆಳಕನ್ನೇ ನಾವು ಯೂಸ್ ಮಾಡ್ತೀವಿ. ಮೂನ್ ಲೈಟ್ ನ ಬೆಳಕನ್ನೇ ನಾವು ಯೂಸ್ ಮಾಡ್ತೀವಿ. ಹಾಗಾದ್ರೆ ಮೂನ್ ಒಂದು ಲೂಮಿನಾಸ್ ಆಬ್ಜೆಕ್ಟ್ಸ್? ನೋ, ಮೂನ್ ಇಸ್ ನಾಟ್ ಆಲ್ಸೋ. ಅದನ್ನು ಕೂಡ ಒಂದು ಲೂಮಿನಾಸ್ ಆಬ್ಜೆಕ್ಟ್ಸ್ ಅಲ್ವಾ? ಲೂಮಿನಾಸ್ ಆಬ್ಜೆಕ್ಟ್ ಅಲ್ಲ. ಅದಕ್ಕೆ ಬೆಳಕು ಯಾವ ಕಡೆಯಿಂದ ಸಿಗುತ್ತೆ ಅಂದ್ರೆ ಸನ್ಲೈಟ್ ಇಂದಾನೆ ಅಥವಾ ಲೈಟ್ ಬಿದ್ದು ನಮಗೆ ನೈಟ್ ಅಲ್ಲಿ ಮೂನ್ ಕಾಣಿಸುತ್ತೆ. ಓಕೆನಾ? ಮೂನ್ ಲೈಟ್ ಸಿಗುತ್ತೆ. ಓಕೆನಾ? ಅರ್ಥ ಆಯ್ತಾ? ಲೂಮಿನಾಸ್ ಅಂದ್ರೆ ಏನು, ನಾನ್ ಲೂಮಿನಾಸ್ ಅಂದ್ರೆ ಏನು? ಸೊ ಈಗ ಕಾಮೆಟ್ಸ್ ಅಂದ್ರೆ ಏನು? ಧೂಮಕೇತುಗಳು ಅಂತ ಕರಿತೀವಿ. ಸೊ ನಾವು ಈಗ ಸಾಮಾನ್ಯವಾಗಿ ಹಳೆ ಕಾಲದ ನೋಡಿರ್ಬೋದು. ಹಳೆ ಕಾಲದವರು ಈ ಧೂಮಕೇತು ಇದ್ದಂಗಿದ್ಯಾ ಅಂತ ಹೇಳ್ತಾರೆ. ಯಾಕೆ ಈಗಿನ ಜನರೇಷನ್ ಯಾರು ಧೂಮಕೇತುನ ಅಂತ ಅಂದ್ರೆ ಕಾಮೆಟ್ಸ್ ಅಂತ ಯಾರು ಕರೆಯೋದೇ ಇಲ್ಲ. ಈಗ MG ಕಾರ್ ಅಲ್ಲ, ಕಾಮೆಟ್ ಅಂದ್ರೆ MG ಕಾರ್ ಅಲ್ಲ, MG ಕಾರ್ಗೂ ಕಾಮೆಟ್ ಅಂತ ಇಕ್ಕಿದ್ದಾರೆ. ಯಾಕೆ? ಅದೊಂದು ರೇರ್ ಪೀಸ್ ಅಂತ. ಸೊ ಕಾಮೆಟ್ಸ್ ಮತ್ತೆ ಧೂಮಕೇತುಗಳು ಅಂದ್ರೆ ಅಷ್ಟೇ. ಈ ಒಂದು ಧೂಮಕೇತುಗಳು ಅಂದ್ರೆ ಅದೊಂದು ಆಬ್ಜೆಕ್ಟ್ಸ್ ಎಲ್ಲಿ ಸ್ಪೇಸ್ ಅಲ್ಲಿ ಇರುತ್ತೆ. ಓಕೆನಾ? ಇದು ಆಬ್ಜೆಕ್ಟ್ಸ್ ಹೇಗಿರುತ್ತೆ ಅಂದ್ರೆ ಐಸ್ ಆಗಿರುತ್ತೆ, ಐಸ್ ತರ ಇರುವಂತ ಆಬ್ಜೆಕ್ಟ್ಸ್ ಆಗಿರುತ್ತೆ. ಮತ್ತೆ ಅದ್ರೊಳಗಡೆ ಏನಿರುತ್ತೆ? ಡಸ್ಟ್ ಇರುತ್ತೆ, ಕ್ಲೌಡ್ಸ್ ಇರುತ್ತೆ. ಓಕೆನಾ? ಆ ಒಂದು ಫ್ರೋಸನ್ ಗ್ಯಾಸಸ್ ಇರುತ್ತೆ. ಕಾಮೆಟ್ ಅಂದ್ರೆ ಏನಿಲ್ಲ, ಅದೊಂದು ಸ್ಮಾಲ್ ಸೆಲೆಸ್ಟಿಯಲ್ ಬಾಡಿ. ಓಕೆನಾ? ಒಂದು ಘನಾತ್ಮಕ ಒಂದು ಸ್ಮಾಲ್ ಸೆಲೆಸ್ಟಿಯಲ್ ಬಾಡಿ ಅಂತ ಕರಿತೀವಿ. ಏನಿಂದ ಮೇಡಪ್ ಆಫ್? ಇಟ್ಸ್ ಮೇಡಪ್ ಆಫ್ ಐಸ್, ಡಸ್ಟ್, ರಾಕ್ ಮತ್ತೆ ಫ್ರೋಸನ್ ಗ್ಯಾಸಸ್ ಇಂದ ಮಾಡಿರುತ್ತೆ. ಇದೇನ್ ಮಾಡ್ತಿರುತ್ತೆ? ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಅಂದ್ರೆ ನಮ್ಮ ಸ್ಪೇಸ್ ಅಲ್ಲಿ ಅರ್ತ್ ನ ರೊಟೇಟ್ ಮಾಡ್ತಾ ಇರುತ್ತೆ. ಓಕೆನಾ? ರೊಟೇಟ್ ಮಾಡ್ತಾ ಇರುತ್ತೆ. ಮತ್ತೆ ಅರ್ತ್ ನ ರೊಟೇಟ್ ಮಾಡ್ತಾ ಮಾಡ್ತಾ ಕೆಲವೊಂದು ವರ್ಷಗಳಾದ್ಮೇಲೆ ಆ ಒಂದು ಟೈಮ್ ಬಂದಾದ್ಮೇಲೆ ಅರ್ತ್ ಹತ್ರ ಸನ್ ಹತ್ರನೇ ಬರುತ್ತೆ. ಓಕೆನಾ? ಸನ್ನ ರೊಟೇಟ್ ಮಾಡ್ತಾ ಇರುತ್ತೆ. ಸನ್ ಹತ್ರನೇ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಇದು ಐಸ್ ಆಗಿರುತ್ತಾ? ಸನ್ ಹೀಟಿಗೆ ಏನಾಗುತ್ತೆ? ಐಸ್ ಮೆಲ್ಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಇದು ಏನಾಗುತ್ತೆ ಅಂತಂದ್ರೆ ಕಾಮೆಟ್ ಟೈಲ್ ತರ ಕರಿತೀವಿ. ಓಕೆನಾ? ಇದೇನಾಗ್ಬಿಡುತ್ತೆ? ಹೀಟ್ಗೆ ಫುಲ್ ಎಕ್ಸ್ಪೋಜರ್ ತರ ಆಗ್ಬಿಡುತ್ತೆ. ಅದನ್ನು ಕಾಮೆಟ್ ಟೈಲ್ ಅಂತ ಕರಿತೀವಿ. ಇವೆಲ್ಲ ಏನ್ ಬೇಡ, ನಮ್ಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕಾಮೆಟ್ಸ್ ಅಂದ್ರೆ ಏನು? ಇದು ಸೋಲಾರ್ ಸಿಸ್ಟಮ್ ಅಲ್ಲಿ ಸನ್ನ ರೊಟೇಟ್ ಮಾಡ್ತಾ ಇರುತ್ತೆ. ಓಕೆನಾ? ಹಾಗಾದ್ರೆ ಈ ಕಾಮೆಟ್ಸ್ ಎಲ್ಲಿ ಫೌಂಡ್ ಆಗಿರುತ್ತೆ? ಅರ್ಥ ಆರ್ಬಿಟಲ್ ಕಾಮೆಟ್ಸ್ ಇರುತ್ತಾ? ಇರಲ್ಲ. ಸೊ ಈ ಕಾಮೆಟ್ಸ್ ಎಲ್ಲಿ ಫೌಂಡ್ ಆಗಿರುತ್ತಪ್ಪ ಅಂದ್ರೆ ಕುಪಾರ್ ಬೆಲ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಈಗ ನೆಕ್ಸ್ಟ್ ನಾವು ಸೋಲಾರ್ ಸಿಸ್ಟಮ್ ನೋಡ್ಬೇಕಾದ್ರೆ ಬೆಲ್ಟ್ಸ್ಗಳು ಯಾವ್ಯಾವ ಬೆಲ್ಟ್ ಅಂತ ನೋಡ್ತೀವಿ. ಅವಾಗ ಕುಪಾರ್ ಬೆಲ್ಟ್ ಅಂದ್ರೆ ಏನು, ಒರೋಟ್ ಕ್ಲೌಡ್ ಬೆಲ್ಟ್ ಅಂದ್ರೆ ಏನು, ಇವೆಲ್ಲನೂ ನಾವು ನೋಡೋಣ. ಸೊ ಈಗ ಕಾಮೆಟ್ಸ್ ಅಂದ್ರೆ ಏನು? ಧೂಮಕೇತುಗಳು. ಮತ್ತೆ ನಾವೀಗ ಹ್ಯಾಲೇಸ್ ಕಾಮೆಟ್ ಅಂತ ಕರಿತೀವಿ. ಅದು ಯಾವಾಗ 71 ವರ್ಷಗಳ ಒನ್ಸ್ ಬರುತ್ತೆ. ಓಕೆನಾ? ಲಾಸ್ಟ್ ಬಂದಿದ್ದು ಯಾವಾಗ? 1986 ಅಲ್ಲಿ ಬಂದಿದ್ದು. ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತಂದ್ರೆ 2061 ಅಲ್ಲಿ ಅದು ಮತ್ತೆ ಬರುತ್ತೆ. ಓಕೆನಾ? ಅದಕ್ಕೋಸ್ಕರನೇ ಆಗಿನ ಕಾಲದಲ್ಲಿ ಒಳ್ಳೆ ಧೂಮಕೇತು ತರ ಇದೆಯಾ ಅಂದ್ರೆ ಯಾವ ಒಂದು ಪರ್ಸನ್ ಯೂನಿಕ್ ಆಗಿರ್ತಾರೆ ಅವ್ರನ್ನ ಧೂಮಕೇತು ಅಂತ ಕರಿತಿದ್ರು. ಯಾಕಂದ್ರೆ ಕಾಮೆಟ್ಸ್ ಒಂದೇ ಸರಿ ಅಲ್ವಾ ಬರೋದು, ಅದಕ್ಕೋಸ್ಕರ. ಸೊ ಕಾಮೆಟ್ಸ್ ಅಂದ್ರೆ ಏನಂತ ಗೊತ್ತಾಯ್ತಾ? ಈಗ ನೋಡಿ ಹ್ಯಾಲಸ್ ಕಾಮೆಟ್ ಅಂತ ಕರಿತೀವಿ. ಓಕೆನಾ? ನಮ್ಮ ಅರ್ತ್ ಅಲ್ಲಿ 76 ವರ್ಷ ಒನ್ಸ್ ಮಾತ್ರ ಅದು ವಿಸಿಬಲ್ ಆಗುತ್ತೆ. ಓಕೆನಾ? ಮತ್ತೆ ಇನ್ನು ನೆಕ್ಸ್ಟ್ ಬೇರೆ ಬೇರೆ ಕಾಮೆಟ್ಸ್ ಗಳ ನೇಮ್ ಐತೆ. ಹ್ಯಾಲಿಬೋಪ್ ಅಂತ ಕರಿತೀವಿ. ಅದೊಂದು ಬಿಗ್ಗೆಸ್ಟ್ ಕಾಮೆಟ್. ಇಲ್ಲಿವರೆಗೂ ನಾವು ನೋಡಿರೋಂಥ ಒಂದು ಕಾಮೆಟ್ ಅಲ್ಲಿ ಹ್ಯಾಲಿಬೋಪ್ ಅನ್ನೋದು ಒಂದು ಬಿಗ್ಗೆಸ್ಟ್ ಕಾಮೆಟ್ ಅಂತ ಕರಿತೀವಿ. ಹಯಾಕುತಕೆ ಅಂತ ಕರಿತೀವಿ. ಓಕೆನಾ? ಈ ಒಂದು ಕಾಮೆಟ್ ನಮ್ಮ ಅರ್ತ್ ಅಂದ್ರೆ ಭೂಮಿ ಹತ್ರ ಪಾಸ್ ಆಗುತ್ತೆ. ಯಾವಾಗ? 1996 ಅಲ್ಲಿ. ಇವೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಒಂದು ಜನರಲ್ ನಾಲೆಜ್ ನಮಗೆ ಗೊತ್ತಿರಬೇಕು. ಬಟ್ ಹ್ಯಾಲಿಬೋಪ್ ಅನ್ನೋ ಕಾಮೆಟ್ ಒಂದು ಲಾರ್ಜೆಸ್ಟ್ ಕಾಮೆಟ್ ಇಡೀ ವರ್ಲ್ಡ್ ಅಲ್ಲಿ. ಓಕೆನಾ? ಸೊ ಎಲ್ಲಿ ಫೌಂಡ್ ಆಗಿರುತ್ತೆ? ಕುಪಾರ್ ಬೆಲ್ಟ್ ಅಲ್ಲಿ ಅದು ಫೌಂಡ್ ಆಗಿರುತ್ತೆ. ಈಗ ಆಸ್ಟ್ರಾಯ್ಡ್ಸ್ ಅಂದ್ರೆ ಏನು? ಈ ಆಸ್ಟ್ರಾಯ್ಡ್ಸ್ ಅಂದ್ರೆ ಒಂದು ರಾಕಿ ಆಬ್ಜೆಕ್ಟ್ಸ್. ಓಕೆನಾ? ಒಂದು ರಾಕಿ ಆಬ್ಜೆಕ್ಟ್ಸ್, ರಾಕಿ ಮೆಟಾಲಿಕ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಕಲ್ಲು ತರ ಏನೋ ಇರುತ್ತೆ. ಓಕೆನಾ? ಸ್ವಲ್ಪ ದಪ್ಪನಾಗಿರುತ್ತೆ. ಬಟ್ ನಮ್ಗೆ ಇಲ್ಲಿಂದ ನೋಡಿದ್ರೆ ನೋಡಿ, ಇಲ್ಲೆಲ್ಲ ಚಿಕ್ಕ ಆಗಿರುತ್ತಲ್ವಾ, ಇದೆಲ್ಲ ಏನಂತ ಕರಿತೀವಿ? ಇದನ್ನು ಆಸ್ಟರಾಯ್ಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಸ್ಟರಾಯ್ಡ್ಸ್ ಅಂತ ಕರಿತೀವಿ. ಇವು ಒಂದು ರಾಕಿ ಮೆಟಾಲಿಕ್ಸ್ ಅಂತ ಕರಿತೀವಿ. ಮೆಟಾಲಿಕ್ ಸೆಲೆಸ್ಟಿಯಲ್ ಬಾಡಿ ಅಂತ ಕರಿತೀವಿ. ಇದು ಏನ್ ಮಾಡ್ತಾ ಇರುತ್ತೆ? ಸಣ್ಣ ರಿವಾಲ್ವ್ ಮಾಡ್ತಾ ಇರುತ್ತೆ. ಓಕೆನಾ? ನಾವೀಗ ಸೋಲಾರ್ ಸಿಸ್ಟಮ್ ಓದ್ಬೇಕಾದ್ರೆ ಆಸ್ಟರಾಯ್ಡ್ ಬೆಲ್ಟ್ ಅಂತಾನೆ ಓದ್ತೀವಿ. ಈ ಆಸ್ಟರಾಯ್ಡ್ ಬೆಲ್ಟ್ ಎಲ್ಲಿ ಫೌಂಡ್ ಆಗಿರುತ್ತೆ?
ಮಾರ್ಸ್ ಪ್ಲಾನೆಟ್ ಮತ್ತೆ ಜುಪಿಟರ್ ಪ್ಲಾನೆಟ್ ಇವೆರಡರ ಮಧ್ಯೆ ಏನಾಗಿರುತ್ತೆ ಆಸ್ಟರಾಯ್ಡ್ ಬೆಲ್ಟ್ಸ್ಗಳು ಫೌಂಡ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ಮೀಟರಾಯ್ಡ್ಸ್ ಅಂದ್ರೆ ಏನು? ಈ ಮೀಟರಾಯ್ಡ್ ಅಂದ್ರೆ ಇದು ಕೂಡ ಸ್ಮಾಲ್ ಮೆಟಾಲಿಕ್ ರಾಕಿ ಆಬ್ಜೆಕ್ಟ್ಸ್ ಬಟ್ ಸ್ಮಾಲರ್ ದೆನ್ ಆಸ್ಟರಾಯ್ಡ್ಸ್. ಓಕೆನಾ. ಆಸ್ಟರಾಯ್ಡ್ ಗಿಂತ ಒಂದು ಕಡಿಮೆ ಅಂದ್ರೆ ಸೈಜ್ ಫುಲ್ಲು ಕಡಿಮೆ ಇರುತ್ತೆ. ಓಕೆನಾ. ಅದನ್ನ ನಾವೇನಂತ ಕರಿತೀವಿ ಮೀಟರಾಯ್ಡ್ಸ್ ಅಂತ ಕರಿತೀವಿ. ಸೊ ಈಗ ಮೀಟರಾಯ್ಡ್ಸ್ ಏನ್ ಮಾಡುತ್ತೆ, ಅದು ಕೂಡ ರಿವಾಲ್ವ್ ಮಾಡ್ತಾ ಇರುತ್ತೆ. ಓಕೆನಾ. ಅದು ಕೂಡ ರಿವಾಲ್ವ್ ಮಾಡ್ತಾ ಇರುತ್ತೆ. ಮತ್ತೆ ಒಂದು ಸಲಿ ನಮ್ಮ ಅರ್ತ್ ಒಳಗಡೆ ಬಂದು ಬಿದ್ದಿದೆ. ಓಕೆನಾ. ಆ ಒಂದು ಮೆಟಾಲಿಕ್ ಆಬ್ಜೆಕ್ಟ್ ರಾಕಿ ಆಬ್ಜೆಕ್ಟ್ ಇದೆಯಲ್ಲ ಅದೇನ್ ಮಾಡುತ್ತೆ, ನಮ್ಮ ಅರ್ತ್ ಒಳಗೆ ಬಂದು ಕೂಡ ಬಿದ್ದಿದೆ. ಎಲ್ಲಿ ಬಿದ್ದಿರುತ್ತೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಬಂದು ಬಿದ್ದಿರುತ್ತೆ. ಓಕೆನಾ. ನಮ್ಮ ಇಂಡಿಯಾದಲ್ಲಿ ಮಹಾರಾಷ್ಟ್ರದಲ್ಲಿ ಬಂದು ಬಿದ್ದಿರುತ್ತೆ. ಓಕೆನಾ. ಸೊ ನಾವಿಲ್ಲಿ ನೋಡೋಣ. ಈಗ ಮಿಟರಾಯ್ಟ್ ಅಂದ್ರೆ ಏನು? ಅದೊಂದು ರಾಕಿ ಮೆಟಾಲಿಕ್ ಆಬ್ಜೆಕ್ಟ್ಸ್ ಮೂವಿಂಗ್ ಥ್ರೂ ದ ಸ್ಪೇಸ್ ಯೂಶುವಲಿ ಫಾರ್ಮ್ ಫ್ರಮ್ ದ ಫ್ರಾಗ್ಮೆಂಟ್ಸ್ ಆಫ್ ಆಸ್ಟರಾಯ್ಡ್ಸ್ ಆರ್ ಕಾಮೆಟ್ಸ್. ಈ ಫ್ರಾಗ್ಮೆಂಟ್ಸ್ ಅಂದ್ರೆ ಏನು? ಈ ಆಸ್ಟರಾಯ್ಡ್ ನ ಪುಡಿ ಪುಡಿ ಇರುತ್ತಲ್ವಾ, ಆ ಪುಡಿ ಪುಡಿ ಆಗಿ ಏನಾಗುತ್ತೆ, ಒಂದು ಸ್ವಲ್ಪ ಚಿಕ್ಕ ರಾಕ್ ಆಗಿ ಫಾರ್ಮ್ ಆಗುತ್ತೆ. ಆ ರಾಕ್ ನ ನಾವೇನಂತ ಕರಿತೀವಿ ಮೀಟರಾಯ್ಡ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ನಮಗೆ ಟ್ರ್ಯಾಪ್ ಮಾಡ್ತಾರೆ. ಅಸ್ಟರಾಯ್ಡ್ಸ್ ಮತ್ತೆ ಮೀಟರಾಯ್ಡ್ಸ್ ಅಲ್ಲಿ ನಮಗೆ ಟ್ರ್ಯಾಪ್ ಮಾಡ್ತಾರೆ. ಮೀಟರಾಯ್ಡ್ ಅಂತಂದ್ರೆ ಅಸ್ಟರಾಯ್ಡ್ ಗಿಂತ ಕಡಿಮೆ ಸೈಜ್ ಕಡಿಮೆ ಇರುತ್ತೆ. ಓಕೆನಾ. ನಮಗೆ ಟ್ರ್ಯಾಪ್ ಮಾಡೋದು ಹೆಂಗ್ ಮಾಡ್ತಾರೆ ಗೊತ್ತಾ? ಆಸ್ಟರಾಯ್ಡ್ಸ್ ಆರ್ ಮೋರ್ ಲಾರ್ಜರ್ ದನ್ ಮೀಟರಾಯ್ಡ್ಸ್. ಈ ತರ ನಮಗೆ ಟ್ರ್ಯಾಪ್ ಮಾಡ್ತಾರೆ, ಬಟ್ ನಮಗೆ ಗೊತ್ತಿರಬೇಕು. ಸರಿನಾ. ಸೊ ಈಗ ಮೀಟರಾಯ್ಡ್ಸ್ ಅಂದ್ರೆ ಏನು? ದೇ ಆರ್ ದ ಫ್ರಾಗ್ಮೆಂಟ್ಸ್ ಆಫ್ ಅಸ್ಟರಾಯ್ಡ್ಸ್ ಅಂದ್ರೆ ಏನು? ಅಸ್ಟರಾಯ್ಡ್ ತರನೇ ಬಟ್ ಕಡಿಮೆ ಪ್ರಮಾಣದಲ್ಲಿರುವಂತ ಸೈಜು. ಸರಿನಾ. ಇದು ನಮ್ಮ ಅರ್ತ್ ಅಟ್ಮಾಸ್ಫಿಯರ್ಗೆ ಎಂಟರ್ ಆಗುತ್ತೆ. ಅವಾಗ ನಾವು ಇದನ್ನ ಏನಂತ ಕರಿತೀವಿ? ಮಿಟರಾರ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ನಮಗೆ ಕೇಳ್ತಾರೆ ಒಂದು ಸೀಕ್ವೆನ್ಸ್ ಅಲ್ಲಿ ಅರೇಂಜ್ ಮಾಡಿ ಅಂತ. ಫಸ್ಟ್ ಮಿಟರಾಯ್ಡ್ ಅಂದ್ರೆ ಕಲ್ಲಿನ ಆಕಾರದಲ್ಲಿ ಇರುತ್ತೆ, ಕಲ್ಲಿನ ಸ್ಮಾಲ್ ಮೆಟಾಲಿಕ್ ಆಬ್ಜೆಕ್ಟ್ಸ್ ಅಲ್ಲಿ ಇರುತ್ತೆ, ಸೆಲೆಸ್ಟಿಯಲ್ ಬಾಡಿ ಅಂತ ಕರಿತೀವಿ ಅದನ್ನ. ಅದು ನಮ್ಮ ಅರ್ತ್ ಭೂಮಿಯ ಅಟ್ಮಾಸ್ಫಿಯರ್ ಬಂದಾಗ ಅದನ್ನ ಮಿಟರಾರ್ ಅಂತ ಕರಿತೀವಿ. ಮತ್ತೆ ನಮ್ಮ ಭೂಮಿ ಮೇಲೆ ಬಿದ್ದ ಮೇಲೆ ಅಂದ್ರೆ ಭೂಮಿಯ ಲ್ಯಾಂಡ್ ಮೇಲೆ ಬಂದ್ ಬಿದ್ರೆ ಅದನ್ನ ನಾವೇನಂತ ಕರಿತೀವಿ? ಅದನ್ನ ಮೀಟರಾಯ್ಟ್ ಅಂತ ಕರಿತೀವಿ. ಸೊ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಬೇಕಾದ್ರೆ ಮೀಟರಾಯ್ಟ್ ಇಂಪ್ಯಾಕ್ಟ್ ಅಂತ ಓದ್ತೀವಿ ಅಲ್ವಾ. ಅಂದ್ರೆ ಮೀಟರಾಯ್ಡ್ ನ ನಮ್ಮ ಭೂಮಿ ಮೇಲೆ ಬಂದ್ ಬಿದ್ದಾಗ ನಾವೇನಂತ ಕರಿತೀವಿ? ಮೀಟರಾಯ್ಟ್ ಅಂತ ಕರಿತೀವಿ. ಓಕೆನಾ. ಮೀಟರಾಯ್ಟ್ ಅಂತ ನಾವು ಕರಿತೀವಿ. ಸೊ ಈಗ ನೋಡಿ, ಇದು ಮೀಟರಾಯ್ಡ್, ಇದು ಒಂದು ಮೆಟಾಲಿಕ್ ರಾಕಿ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಇದು ನಮ್ಮ ಅರ್ಥಕ್ಕೆ ಪಾಸ್ ಆಗ್ತೈತೆ. ಓಕೆನಾ. ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಒಳಗೆ ಬರುತ್ತೆ. ಈ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಒಳಗೆ ಬಂದಾಗ ಇದೇನಾಗುತ್ತೆ ಅಂತಂದ್ರೆ ಅಲ್ಲಿರುವಂತ ಒಂದು ಗ್ಯಾಸ್ಗಳಿಗೆ ಇದೇನಾಗುತ್ತೆ, ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಬರ್ನ್ ಆಗಕ್ಕೆ ಸ್ಟಾರ್ಟ್ ಆದಾಗ ಈ ಒಂದು ಕಲ್ಲು ಇರುತ್ತಲ್ವಾ, ಈ ಒಂದು ಮೆಟರಾಯ್ಡ್ ಒಂದು ಲೈಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಲೈಟ್ ತರ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟ್ರೀಕ್ ಆಫ್ ಲೈಟ್ ಅಂತ ಕರಿತೀವಿ, ಅಥವಾ ಇದನ್ನ ಶೂಟಿಂಗ್ ಸ್ಟಾರ್ ಅಂತ ನಾವು ಕರಿತೀವಿ. ಯಾವ್ದನ್ನ? ಮೀಟರಾಯ್ಡ್ ನ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರೆಫರ್ಡ್ ಆಸ್ ಶೂಟಿಂಗ್ ಸ್ಟಾರ್ ಅಂತ ಕೇಳ್ಬೋದು. ಯಾವ್ದನ್ನ? ಮೀಟರಾಯ್ಡ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ನಮಗೆ ಮಿಟರಾರ್ ಅಂತ ಗೊತ್ತಿರಬೇಕು. ಮಿಟರಾರ್ ಅಂದ್ರೆ ಏನು? ಅಟ್ಮಾಸ್ಫಿಯರ್ ಅಲ್ಲಿ ಪಾಸ್ ಆಗ್ತಿದೆ ಅಂದ್ರೆ ಅರ್ತ್ ಅಟ್ಮಾಸ್ಫಿಯರ್ ಗೆ ಎಂಟರ್ ಆಗಿ ಪಾಸ್ ಆಗ್ತಿದ್ರೆ ಅದನ್ನ ಮಿಟರಾರ್ ಅಂತ ಕರಿತೀವಿ. ನಮ್ಮ ಭೂಮಿಗೆ ಬಂದ್ ಬಿದ್ರೆ ಅದನ್ನ ಮೀಟರಾಯ್ಟ್ ಅಂತ ನಾವು ಕರಿತೀವಿ. ಓಕೆನಾ. ಮೀಟರಾರ್ ಮತ್ತೆ ಮೆಟರಾಯ್ಟ್ ಅಂತ ಎಲ್ಲ ನಮ್ಗೆ ಗೊತ್ತಿರಬೇಕು. ಸರಿ. ನಮ್ಗೆ ಸೀಕ್ವೆನ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಈಗ ಸೆಲೆಸ್ಟಿಯಲ್ ಬಾಡೀಸ್ ನೋಡಿದ್ವಿ. ಆಕಾಶದಲ್ಲಿ ನಾವು ಕೆಳಗೆ ನಿಂತ್ಕೊಂಡು ನೋಡಿದ್ರೆ ಸ್ಟಾರ್ಸ್ ಕಾಣಿಸ್ತಿರುತ್ತೆ, ಚಿಕ್ಕ ಚಿಕ್ಕ ಸ್ಟಾರ್ಸ್. ಕೆಲವೊಂದು ಟೈಮು ನಾವು ನಿಂತ್ಕೊಂಡು ನೋಡಿದ್ರೆ ಏನ್ ಸುಂದರವಾಗಿದೆಯಲ್ಲಪ್ಪ ಹಂಗೆ ಕಾಣಿಸುತ್ತೆ. ಅದೇ ತರ ಈಗ ಸ್ಟಾರ್ಸ್ ನೋಡ್ಬೇಕಾದ್ರೆ ಒಂದೊಂದು ಡೈರೆಕ್ಷನ್ ಅಲ್ಲಿ ಇರುತ್ತೆ, ಮತ್ತೆ ಏನಾದ್ರೂ ಒಂದು ಪ್ಯಾಟರ್ನ್ ಫಾರ್ಮ್ ಆಗಿರುತ್ತೆ. ಓಕೆನಾ. ಒಂದು ಪ್ಯಾಟರ್ನ್ ನ ಫಾರ್ಮ್ ಮಾಡಿರುತ್ತೆ. ಈ ಒಂದು ಸ್ಟಾರ್ಸು ಒಂದು ಪ್ಯಾಟರ್ನ್ ನ ಫಾರ್ಮ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾನ್ಸ್ಟಿಲೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾನ್ಸ್ಟಿಲೇಷನ್ ಅಂತ ಕರಿತೀವಿ. ಅಂದ್ರೆ ನಕ್ಷತ್ರ ಪುಂಜ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ? ನಕ್ಷತ್ರ ಪುಂಜ. ಈಗ ನಾವು ನೋಡ್ತೀವಿ ಏನೋ ಒಂಥರ ಪ್ಯಾಟರ್ನ್ ಇದೆಯಲ್ಲ, ಏನೋ ಒಬ್ಬ ವ್ಯಕ್ತಿ ಇಮೇಜ್ ತೋರಿಸ್ತಿರಂಗೋ ಅಥವಾ ಏನೋ ಒಂದು ಆಕ್ಷನ್ ಮಾಡ್ತಿರೋ ತರನು ಆ ತರ ಕಾಣಿಸ್ತಿದ್ಯಲ್ಲ ಅಂತ ಅನ್ಸುತ್ತೆ. ಸೊ ಆ ತರ ನಾವು ಕಾನ್ಸ್ಟಿಲೇಷನ್ ಅಂತ ಕರಿತೀವಿ. ಕಾನ್ಸ್ಟಿಲೇಷನ್ ಅಂದ್ರೆ ಏನಿಲ್ಲ, ಒಂದು ಗ್ರೂಪ್ ಆಫ್ ಸ್ಟಾರ್ಸ್ ಒಂದು ಸರ್ಟನ್ ಶೇಪ್ ಆಗಿ ಒಂದು ಪ್ಯಾಟರ್ನ್ ಫಾಲೋ ಮಾಡ್ಕೊಂಡು ಬ್ಲಿಂಕ್ ಆಗ್ತಿದ್ರೆ, ಸ್ಟಾರ್ಸ್ ಬ್ಲಿಂಕ್ ಆಗಲ್ಲ. ಓಕೆನಾ. ಸೊ ಅಲ್ಲಿಗೆ ಲೈಟ್ ಕೊಡ್ತಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾನ್ಸ್ಟಿಲೇಷನ್ ಅಂತ ಕರಿತೀವಿ. ಓಕೆನಾ. ಸೊ ಈಗ ಈ ಇಮೇಜ್ ನೋಡಿ, ಈ ಇಮೇಜ್ ಅಲ್ಲಿ ಒಂಥರ ಏನೋ ಒಂದು ಪ್ಯಾಟರ್ನ್ ಫಾರ್ಮ್ ಆಗಿತ್ತಲ್ವಾ. ಈ ಇಮೇಜ್ ನೋಡಿ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಉರ್ಸಾ ಗ್ರೇಟ್ ಬೀರ್ ಅಂತ ಕರಿತೀವಿ. ಓಕೆನಾ. ಈ ಒಂದು ಗ್ರೂಪ್ ಆಫ್ ಕಾನ್ಸ್ಟಿಲೇಷನ್ ಸ್ಟಾರ್ಸ್ ಏನಂದ್ರೆ ಉರ್ಸಾ ಮೇಜರ್ ಅಂತ ಕರಿತೀವಿ. ಯಾವ ತರ ಸ್ಟಾರ್ಸ್ ಫಾರ್ಮ್ ಆಗಿದೆ ಅಂದ್ರೆ ಒಂದು ಬಿಯರ್. ಓಕೆನಾ. ಒಂದು ಬಿಯರ್ ಆಕಾರದಲ್ಲಿ ಈ ಒಂದು ಸ್ಟಾರ್ ಪ್ಯಾಟರ್ನ್ಗಳು ಫಾರ್ಮ್ ಆಗಿದೆ. ಅದಕ್ಕೆ ನೋಡಿ ಬಿಲ್ಲು ಬಾಣ ಬಿಡ್ತಿರೋ ತರ, ಆ ಬಿಲ್ಲು ಬಾಣ ಬಿಡ್ತಿರೋ ತರ. ಸೊ ಈ ತರದ ಒಂದು ಗ್ರೂಪ್ ಆಫ್ ಸ್ಟಾರ್ಸ್ಗಳನ್ನ ನಾವು ಕಾನ್ಸ್ಟಿಲೇಷನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ನಮ್ಮ ಭಾರತದಲ್ಲಿ ಅಂದ್ರೆ ನಮ್ಮ ಸ್ಪೇಸ್ ಅಲ್ಲಿ ಯಾವ ತರ ಒಂದು ಗ್ರೂಪ್ ಆಫ್ ಕಾನ್ಸ್ಟಿಲೇಷನ್ಸ್ ನಮಗೆ ಕಾಣಿಸುತ್ತೆ? ಇಂಪಾರ್ಟೆಂಟ್ ಯಾವುದು? ಮೊದಲನೇದು ಓರಿಯನ್ ಅಂತ ಕರಿತೀವಿ. ಇದನ್ನ ಹಂಟರ್ ಅಂತಾನೂ ಕರಿತೀವಿ. ಓರಿಯನ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ
ಇದು ಒಂದು ಹಂಟ್ ಮಾಡಿ ಯಾರನ್ನೋ ಒಂಥರ ಹಂಟ್ ಮಾಡ್ತಿರೋ ತರ ಒಂದು ಪ್ಯಾಟರ್ನ್ ಅಲ್ಲಿ ತೋರಿಸ್ತಿರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಹಂಟರ್ ಅಂತ ಕರಿತೀವಿ. ಓಕೆನಾ, ನೋಡಿ ಇಲ್ಲಿ ಐತಲ್ವಾ, ಇದು ನೋಡಿ ಏನೋ ಹಂಟ್ ಮಾಡ್ತಿರತ್ತಾನೆ, ಇಲ್ಲಿ ಇಟ್ಕೊಂಡು ಏನೋ ಬಿಲ್ಲು ಬಾಣ ಬಿಡ್ತಿರೋ ತರನೋ ಏನೋ ಬಿಡ್ತಿರೋ ತರ ಐತೆ. ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ, ಓರಿಯನ್ ಅಂತ ಕರಿತೀವಿ. ಸೊ ಇದನ್ನ ಯಾವ ತರ ಯಾವ ಒಂದು ಆಕಾರದಲ್ಲಿರುತ್ತೆ, ಹಂಟರ್ ಆಕಾರದಲ್ಲಿ ಇರುತ್ತೆ, ಯಾರನ್ನೋ ಒಂದು ಬೇಟೆ ಆಡೋ ತರ, ಮೃಗದ್ಯ ಅಂತ ಕರಿತೀವಿ. ಇದು ಯಾವಾಗ ಕಾಣಿಸುತ್ತೆ, ವಿಂಟರ್ ಟೈಮ್ ಅಲ್ಲಿ ನಮ್ಗೆ ಕಾಣಿಸುತ್ತೆ. ಓಕೆನಾ, ಸೊ ಉರ್ಸಾ ಮೇಜರ್ ನಮ್ಗೆ ಗೊತ್ತಿರಬೇಕು. ಉರ್ಸಾ ಮೇಜರ್ ಗ್ರೇಟ್ ಬಿಯರ್ ಅಥವಾ ಸಪ್ತಋಷಿ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು, ಸಪ್ತಋಷಿ ಅಂದ್ರೆ 7 ಸ್ಟಾರ್ಸ್. ಓಕೆನಾ, 7 ಬ್ರೈಟ್ ಸ್ಟಾರ್ಸ್ ಇರುತ್ತೆ. ಮತ್ತೆ ಲೊಕೇಟ್ ಎಲ್ಲಾಗಿರುತ್ತೆ, ಪೋಲ್ ಸ್ಟಾರ್ ಹತ್ರ ಲೊಕೇಟ್ ಆಗಿರುತ್ತೆ. ಎಲ್ಲಿ, ಪೋಲ್ ಸ್ಟಾರ್ ಅಂತ ಲೊಕೇಟ್ ಆಗುತ್ತೆ. ಮತ್ತೆ ಈ ಪೋಲ್ ಸ್ಟಾರ್ ಕಂಟೈನ್ ಮಾಡೋ ಸ್ಟಾರ್ ಯಾವ್ದಪ್ಪ ಅಂತಂದ್ರೆ ಉರ್ಸಾ ಮೈನರ್ ಅಂತ ಕರಿತೀವಿ, ಅದನ್ನ ಲಿಟಲ್ ಬೇರ್ ಅಂತ ಕರಿತೀವಿ. ಓಕೆನಾ, ಸೊ ಈ ಕ್ಯಾಸಿಯೋಪಿಯಾ ಅಂದ್ರೆ ಏನು, ಸ್ಕ್ರಾಪಿಯಸ್ ಅಂದ್ರೆ ಏನು, ಲಿಯೋ ಅಂದ್ರೆ ಏನು, ಕ್ರಕ್ಸ್ ಅಂದ್ರೆ ಏನು, ಈ ಒಂದು ಗ್ರೂಪ್ ಆಫ್ ಕಾನ್ಸ್ಟಿಲೇಷನ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ನೇಮ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಈಗ ಕ್ಯಾಸಿಯೋಪಿಯಾ ಅಂದ್ರೆ ಸ್ಟಾರ್ಸ್ ಡಬ್ಲ್ಯೂ ಶೇಪ್ ಅಲ್ಲಿ ಇರುತ್ತೆ. ಓಕೆನಾ, ಸ್ಕ್ರೋಪಿಯಸ್ ಅಂತ ಅಂದ್ರೆ ಇದು ಯಾವಾಗ ಕಂಡು ವಿಸಿಬಲ್ ಆಗುತ್ತೆ, ಸಮ್ಮರ್ ಅಲ್ಲಿ ವಿಸಿಬಲ್ ಆಗುತ್ತೆ. ಸ್ಕಾರ್ಪಿಯನ್ ಶೇಪ್ ಅಲ್ಲಿ ಇರುತ್ತೆ, ಯಾವುದು, ಸ್ಕ್ರೋಪಿಯಸ್. ಓಕೆನಾ, ಲಿಯೋ ಅಂದ್ರೆ ಸಿಂಹ ಅಂತ ಕರಿತೀವಿ, ಲಯನ್ ಅಂತ ಕರಿತೀವಲ್ವಾ. ಈ ಲಯನ್ ನಲ್ಲಿ ಎಷ್ಟು ಅಂದ್ರೆ ಈ ತರ ಒಂದು ಲಿಯೋ ಒಂದು ಕಾನ್ಸ್ಟಿಲೇಷನ್ ಗ್ರೂಪ್ ಆಫ್ ಸ್ಟಾರ್ ಅಲ್ಲಿ 12 ಸ್ಟಾರ್ಸ್ ಇರುತ್ತೆ. ಓಕೆನಾ, ಅದನ್ನ ಜಾಯ್ಡಿಕ್ ಕಲೆಕ್ಷನ್ ಕಾನ್ಸ್ಟಿಲೇಷನ್ ಅಂತ ಕರಿತೀವಿ. ಸೊ ನಮ್ಗೆ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಇವು 4 ತುಂಬಾ ಇಂಪಾರ್ಟೆಂಟ್. ಓಕೆನಾ, ಓರಿಯನ್ ಗೊತ್ತಿರಬೇಕು, ಉರ್ಸಾ ಮೇಜರ್, ಉರ್ಸಾ ಮೈನರ್, ಮತ್ತೆ ಕ್ಯಾಸಿಯೋಪಿಯಾ ಅಂದ್ರೆ ಗೊತ್ತಿರಬೇಕು, ಸಿಗ್ನಸ್ ಅಂದ್ರೆ ಗೊತ್ತಿರಬೇಕು, ಕ್ರಾಸ್ ಶೇಪ್ ಅಂತ ಕರಿತೀವಿ ಸಿಗ್ನಸ್. ಓಕೆನಾ, ಸೊ ಈಗ ನಾವೆಲ್ಲ ನೋಡಿದ್ವಿ. ಸನ್ ಸೆಂಟರ್ ಇರುತ್ತೆ, ಅದ್ರ ಸುತ್ತ ಎಲ್ಲ ಪ್ಲಾನೆಟ್ಸ್ ರೊಟೇಟ್ ಆಗ್ತಿರುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಈಗ ಸ್ಪೇಸ್ ಅಲ್ಲಿ ಯಾವ ಆಬ್ಜೆಕ್ಟ್ಸ್ ಐತೆ ಅಂತ ಗೊತ್ತಾಯ್ತು. ಕಾಮೆಟ್ಸ್ ಅಂದ್ರೆ ಏನಂತ ಗೊತ್ತಾಯ್ತು, ಆಸ್ಟ್ರಾಯ್ಡ್ಸ್ ಅಂದ್ರೆ ಏನಂತ ಗೊತ್ತಾಯ್ತು, ಆಸ್ಟ್ರಾಯ್ಡ್ ಬೆಲ್ಟ್ಸ್ ಅಂದ್ರೆ ಏನಂತ ಗೊತ್ತಾಯ್ತು, ಮೀಟರಾಯ್ಡ್ ಅಂದ್ರೇನು, ಮೀಟರಾಯ್ಡ್ ಎಲ್ಲಾನು ತಿಳ್ಕೊಂಡ್ವಿ, ಕಾನ್ಸ್ಟಲೇಷನ್ ತಿಳ್ಕೊಂಡ್ವಿ. ಬಟ್ ಇನ್ನೊಂದು ಸಣ್ಣ ಟಾಪಿಕ್ ನಾವು ಮಿಸ್ ಮಾಡಿದೀವಿ. ಯಾವ್ದು ಎಕ್ಸಾಮ್ ಕೇಳುತ್ತೆ ಅಂದ್ರೆ ಇದನ್ನೇ. ಓಕೆನಾ, ಒಂದು ಝೋನ್ ಐತೆ, ಅದನ್ನ ನಾವು ಏನಂತ ಕರಿತೀವಿ, ಗೋಲ್ಡಿ ಲಾಗ್ ಝೋನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಗೋಲ್ಡಿ ಲಾಗ್ ಝೋನ್ ಅಂತ ಕರಿತೀವಿ, ಅಥವಾ ಹ್ಯಾಬಿಟ್ಯಾಟ್ ಝೋನ್ ಅಂತಾನು ಕರಿತೀವಿ. ಹ್ಯಾಬಿಟ್ಯಾಟ್ ಝೋನ್ ಅಂತಾನು ಕರಿತೀವಿ. ಓಕೆನಾ, ಇದು ಒಂದು ಝೋನ್ ಏನಂತ ಕರಿತೀವಿ ಅಂದ್ರೆ ಹ್ಯಾಬಿಟ್ಯಾಟ್ ಝೋನ್ ಅಥವಾ ಗೋಲ್ಡಿ ಲಾಗ್ ಝೋನ್ ಅಂತ ಕರಿತೀವಿ. ಏನಿದು ಗೋಲ್ಡಿ ಲಾಕ್ ಅಂದ್ರೆ, ನೆನ್ಪಿಟ್ಕೊಳ್ಳಿ, ಈಗ ಇದು ಸನ್. ಓಕೆನಾ, ಇದು ಅರ್ತ್, ಇ ಅಂತ ಬರ್ದಿರ್ತೀನಿ. ಇದು ಸನ್ನು, ಇದು ಅರ್ತ್. ಈ ಸನ್ನಿನ ಈ ಒಂದು ಪ್ಲಾನೆಟ್ ಅಂದ್ರೆ ನಮ್ಮ ಅರ್ತ್, ಈ ಕಡೆ ಜಾಸ್ತಿ ಬಿಸಿನೂ ಇಲ್ಲ, ಪ್ಲಸ್ ಅಂದ್ರೆ ಬಿಸಿ, ಜಾಸ್ತಿ ಬಿಸಿನೂ ಇಲ್ಲ, ಈ ಕಡೆ ಜಾಸ್ತಿ ಕೋಲ್ಡು ಇಲ್ಲ. ಓಕೆನಾ, ಈ ಕಡೆ ಜಾಸ್ತಿ ಬಿಸಿನೂ ಇಲ್ಲ, ಈ ಕಡೆ ಜಾಸ್ತಿ ಕೋಲ್ಡು ಇಲ್ಲ. ಆ ತರ ಒಂದು ಪ್ಲಾನೆಟ್ಗಳು ಅಥವಾ ಆ ತರ ಒಂದು ಝೋನ್ ಏನಾದ್ರೂ ಇದ್ರೆ ಆ ಝೋನ್ ಅಲ್ಲಿ ಯಾವ್ದೈತೆ, ನಮ್ಮ ಅರ್ಥ ಐತೆ. ಓಕೆನಾ, ಈ ಸೂರ್ಯನಿಂದ ದೂರದಲ್ಲಿ ಇರುವಂತ ಒಂದು ಝೋನ್ ಐತಲ್ವಾ, ಆ ಒಂದು ಝೋನ್ ಅಲ್ಲಿ ಜಾಸ್ತಿ ಬಿಸಿಲು ಇರಲ್ಲ, ಜಾಸ್ತಿ ಕೋಲ್ಡ್ ಇರಲ್ಲ. ಅಂದ್ರೆ ಕೋಲ್ಡ್ ಅಂತ ಅಂದ್ರೆ ಏನಾಗುತ್ತೆ, ಐಸ್ ಗೆಟೆ ತರ, ಅಂದ್ರೆ ಬಿಸಿಲು ಇಲ್ಲದಿದ್ರೆ ಕೋಲ್ಡ್ ಆಗುತ್ತಲ್ವಾ. ಸೊ ಜಾಸ್ತಿ ಕೋಲ್ಡು ಇಲ್ಲ, ಜಾಸ್ತಿ ಬಿಸಿಲು ಇಲ್ಲ, ಅಂದ್ರೆ ಸನ್ಲೈಟು ಜಾಸ್ತಿ ಇಲ್ಲ. ಈ ತರ ಒಂದು ಝೋನ್ ನಾವೇನಂತ ಕರಿತೀವಿ ಅಂತಂದ್ರೆ ಗೋಲ್ಡಿ ಲಾಗ್ ಝೋನ್ ಅಂತ ಕರಿತೀವಿ. ಯಾಕೆ ಗೋಲ್ಡಿ ಲಾಗ್ ಝೋನ್ ಅಂದ್ರೆ, ಈಗ ಆ ಕಡೆ ಬಿಸಿಲು ಜಾಸ್ತಿ ಇಲ್ಲ, ಈ ಕಡೆ ಕೋಲ್ಡ್ ಜಾಸ್ತಿ ಇಲ್ಲ, ಅಂದ್ರೆ ಮನುಷ್ಯ ಸರ್ವೈವ್ ಮಾಡ್ಬೋದಲ್ವಾ, ಲಿವಿಂಗ್ ಆರ್ಗನಿಸಮ್ ಸರ್ವೈವ್ ಮಾಡ್ಬೋದಲ್ವಾ. ಅದಕ್ಕೆ ಇದನ್ನ ನಾವು ಹ್ಯಾಬಿಟ್ಯಾಟ್ ಝೋನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಹ್ಯಾಬಿಟ್ಯಾಟ್ ಝೋನ್ ಅಂತ ನಾವು ಕರಿತೀವಿ. ಇನ್ ಕೇಸ್ ಏನಾದ್ರು ಬಿಸಿಲು ಜಾಸ್ತಿ ಆಗಿದ್ರೆ ವಾಟರ್ ಏನಾಗ್ತಿತ್ತು, ಎವಾಪರೇಟ್ ಆಗ್ತಿತ್ತು. ಇನ್ ಕೇಸ್ ಏನಾದ್ರು ಕೋಲ್ಡ್ ಜಾಸ್ತಿ ಆಗಿದ್ರೆ ಏನಾಗ್ತಿತ್ತು, ವಾಟರ್ ಎಲ್ಲ ಫ್ರೀಸ್ ಆಗಿ ಹೋಗ್ತಿತ್ತು. ಏನಾಗ್ತಿತ್ತು, ಫ್ರೀಸ್ ಆಗ್ತಿತ್ತು. ಫಾರ್ ಎಕ್ಸಾಂಪಲ್ ನೆಪ್ಟ್ಯೂನ್, ಯುರೇನಸ್ ಎಲ್ಲ ತಗೊಳ್ಳಿ, ಅದೇನು ಕೋಲ್ಡ್ ಬಾಡೀಸ್, ಕೋಲ್ಡ್ ಜೈಂಟ್ಸ್ ಅಂತ ನಾವು ಕರಿತೀವಿ ಅಲ್ವಾ. ಸೊ ಅರ್ತ್ ಅಲ್ಲಿ ಇರೋ ಒಂದು ಅರ್ಥ ಯಾವ ಝೋನ್ ಅಲ್ಲಿ ಐತೆ, ಗೋಲ್ಡಿ ಲಾಗ್ ಝೋನ್ ಅಂತ ಐತೆ. ಅದಕ್ಕೆ ನಾವು ಅರ್ಥನ ಏನಂತ ಕರಿತೀವಿ ಅಂದ್ರೆ ಗೋಲ್ಡಿ ಲಾಗ್ ಪ್ಲಾನೆಟ್ ಅಂತ ಕರಿತೀವಿ. ಗೋಲ್ಡಿ ಲಾಗ್ ಪ್ಲಾನೆಟ್, ಅರ್ಥ ಆಯ್ತಾ. ಕ್ವಶನ್ ಕೇಳಿದರೆ ಗೋಲ್ಡಿ ಲಾಗ್ ಪ್ಲಾನೆಟ್ ಅಂತ ಯಾವ್ದನ್ನ ನಾವು ನೇಮ್ ಮಾಡ್ತೀನಿ ಅಂತ ಕೇಳಿದರೆ, ಗೋಲ್ಡಿ ಲಾಗ್ ಪ್ಲಾನೆಟ್ ಅಂದ್ರೆ ಅರ್ಥಗೆ ಇನ್ನೊಂದು ಹೆಸರು. ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ಓಕೆ, ವಿನಸ್ ಟ್ವಿನ್ ಪ್ಲಾನೆಟ್, ಟ್ವಿನ್ ಸಿಸ್ಟರ್ ಆಫ್ ವಿನಸ್ ಅಂತಾನು ಕರಿತೀವಿ. ಸೊ ಅರ್ಥಗೆ ಬೇರೆ ಬೇರೆ ತರ ನೇಮ್ಸ್ ಇದೆ. ಸೊ ಗೋಲ್ಡಿ ಲಾಗ್ ಪ್ಲಾನೆಟ್ ಅಂತ ಅಂದ್ರೆ ನಮ್ಗೆ ಅರ್ಥಗೆ ಸಂಬಂಧಪಟ್ಟಿದೆ, ಯಾಕಂದ್ರೆ ಅಲ್ಲಿ ಒಂದು ಲಿವಿಂಗ್ ಆರ್ಗನಿಸಮ್ಸ್ ನಾವು ಇರ್ಬೋದು ಅಂತ. ಅದಕ್ಕೆ ಅದನ್ನ ಹ್ಯಾಬಿಟ್ಯಾಟ್ ಝೋನ್ ಅಂತ ನಾವು ಕರಿತೀವಿ. ಓಕೆನಾ, ಈಗ ನೆಕ್ಸ್ಟ್ ನಾವು ಸೋಲಾರ್ ಸಿಸ್ಟಮ್ ಬಗ್ಗೆ ನೋಡೋಣ. ಓಕೆನಾ, ಏನ್ರ ಬಗ್ಗೆ ನೋಡೋಣ. ಈಗ ನಮ್ಗೆ ಎಲ್ಲ ಗೊತ್ತಾಯ್ತು, ಸೋಲಾರ್ ಸಿಸ್ಟಮ್ ಅಂದ್ರೆ ಯೂನಿವರ್ಸ್ ಹೇಗೆ ಒರಿಜಿನ್ ಆಯ್ತು, ಯೂನಿವರ್ಸ್ ಆದ್ಮೇಲೆ ಗ್ಯಾಲಕ್ಸಿಸ್ ಅಂದ್ರೆ ಏನು, ಗ್ಯಾಲಕ್ಸಿಸ್ ಒಳಗಡೆ ಸೋಲಾರ್ ಸಿಸ್ಟಮ್ ಹೇಗೆ ಒರಿಜಿನ್ ಆಯ್ತು, ಅದಾದ್ಮೇಲೆ ಪ್ಲಾನೆಟ್ಸ್ ಅಂದ್ಮೇಲೆ ಸೆಲೆಸ್ಟಿಯಲ್ ಬಾಡೀಸ್ ಅಂದ್ರೆ ಏನು, ಸ್ಪೇಸ್ ಅಲ್ಲಿ ಯಾವ್ಯಾವ ತರ ಆಬ್ಜೆಕ್ಟ್ಸ್ ಇರುತ್ತೆ, ಮೆಟರಾಯ್ಡ್ ಅಂದ್ರೆ ಏನು,
ಆಸ್ಟರಾಯ್ಡ್ ಅಂದ್ರೆ ಏನು, ಕಾಮೆಟ್ಸ್ ಅಂದ್ರೆ ಏನು, ಇದೆಲ್ಲದ್ರ ಬಗ್ಗೆ ನಮ್ಗೆ ಕಂಪ್ಲೀಟ್ ಸಿಕ್ಕಾಯ್ತು, ಇಮೇಜ್ ಸಿಕ್ಕಾಯ್ತು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇವಾಗ ನಾವು ಸೋಲಾರ್ ಸಿಸ್ಟಮ್ ಬಗ್ಗೆ ಓದೋಣ. ಓಕೆನಾ. ಸೊ ಈಗ ಸೋಲಾರ್ ಸಿಸ್ಟಮ್ ನೋಡೋದಾದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಮೇನ್ ಯಾರು, ಸನ್. ಓಕೆನಾ. ಈ ಸನ್ ಅಂದ್ರೆ ಸನ್ ಏನು, ಸನ್ ಒಂದು ಪ್ಲಾನೆಟ್, ಸನ್ ಪ್ಲಾನೆಟ್ ಅಲ್ಲ, ಇದೊಂದು ಸ್ಟಾರ್. ಸನ್ ಏನು, ಒಂದು ಸ್ಟಾರ್. ಓಕೆನಾ. ಸನ್ ಇಸ್ ಅ ಸ್ಟಾರ್. ಇಟ್ ಎಮಿಟ್ಸ್ ಇಟ್ಸ್ ಓನ್ ಲೈಟ್, ಇಟ್ ಎಮಿಟ್ಸ್ ಇಟ್ಸ್ ಏನು, ಹೀಟ್ ಮತ್ತೆ ಲೈಟ್. ಹಾಗಾದ್ರೆ ಇದು ಯಾವ ಆಬ್ಜೆಕ್ಟ್, ಇದು ಲೂಮಿನಾಸ್ ಆಬ್ಜೆಕ್ಟ್. ಲೂಮಿನಾಸ್ ಆಬ್ಜೆಕ್ಟ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ. ಸೊ ಈಗ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಎಷ್ಟು ಪ್ಲಾನೆಟ್ಸ್ ಐತೆ, ಎಷ್ಟು ಪ್ಲಾನೆಟ್ಸ್ ಐತೆ ಅಂತಂದ್ರೆ 8 ಪ್ಲಾನೆಟ್ಸ್ ಅಂತ ಕರಿತೀವಿ. ಒಂದು ಮರ್ಕ್ಯುರಿ, ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟ್ರನ್, ಯುರಾನಸ್, ನೆಪ್ಟ್ಯೂನ್. ಓಕೆನಾ. ಈ 8 ಪ್ಲಾನೆಟ್ ಇದೆ. ಮತ್ತೆ ಡ್ರಾಫ್ಟ್ ಪ್ಲಾನೆಟ್ ಅಂತಾನು ಕರಿತೀವಿ. ಡ್ರಾಫ್ಟ್ ಪ್ಲಾನೆಟ್ ಅಂದ್ರೆ ಏನು, ಅದು ಯಾಕೆ ನಾವು ಡ್ರಾಫ್ಟ್ ಆಗಿ ಕನ್ಸಿಡರ್ ಮಾಡಿದ್ವಿ, ಇದನ್ನೆಲ್ಲವೂ ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಸೊ ಈ ಕ್ಲಾಸಲ್ಲಿ ನಮಗೆ ಬೇಸಿಕ್ ಏನು ಯೂನಿವರ್ಸ್ ಅಂದ್ರೆ ಅದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಕ್ತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೋಲಾರ್ ಸಿಸ್ಟಮ್ ಅಂದ್ರೆ ಏನು, ಸೋಲಾರ್ ಸಿಸ್ಟಮ್ ಅಲ್ಲಿ ಎಷ್ಟು ಪ್ಲಾನೆಟ್ಸ್ ಐತೆ, ಯಾವ್ಯಾವ ಪ್ಲಾನೆಟ್ಸ್ಗೆ ಯಾವ್ಯಾವ ಸ್ಪೆಷಲ್ ಫೀಚರ್ಸ್ ಇದೆ, ಅರ್ತ್ನ ಯಾಕೆ ಟ್ವಿನ್ ಸಿಸ್ಟರ್ ಆಫ್ ವೀನಸ್ ಅಂತ ಕರಿತೀವಿ, ಮತ್ತೆ ಮಾರ್ಸ್ ಮತ್ತೆ ಜುಪಿಟರ್ ಮಧ್ಯೆ ಏನೈತೆ, ಈ ನೆಪ್ಟ್ಯೂನ್ ಆದ್ಮೇಲೆ ಇಲ್ಲೋ ಒಂದು ಬೆಲ್ಟ್ ಐತೆ, ಆ ಬೆಲ್ಟ್ ಯಾವುದು, ಅದನ್ನೆಲ್ಲನೂ ನಾವು ಕಂಪ್ಲೀಟ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆನಾ. ಸೊ ಬೇಸಿಕ್ ಟು ಅಡ್ವಾನ್ಸ್ ನಾವೆಲ್ಲನೂ ಕೂಡ ಕವರ್ ಮಾಡ್ಕೊಂಡಿರ್ಬೇಕು. ಓಕೆನಾ. ಸೊ ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ನಾವು ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಅರ್ತ್ ಇಲ್ಲಿ ಅಂದ್ರೆ ಸೋಲಾರ್ ಸಿಸ್ಟಮ್ಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಸೋಲಾರ್ ಸಿಸ್ಟಮ್ ಇಂದ ಏನು ಅಂತ ಎಲ್ಲನೂ ಕೂಡ ನಾವು ಕಂಪ್ಲೀಟ್ ಆಗಿ ಕವರ್ ಮಾಡೋಣ. ಓಕೆನಾ. ಸೊ ವಿ ವಿಲ್ ಎಂಡ್ ದ ಕ್ಲಾಸ್ ಟುಡೇ ಅಂಡ್ ಥ್ಯಾಂಕ್ ಯು ಎವ್ರಿವನ್.